ನರಕದೊಳ್ ಎಯ್ದಿದ, ನರಕದಲ್ಲಿ ಪ್ರಾಪ್ತವಾದ, ಎಯ್ದಿದ ಅಂದ್ರೆ ಪ್ರಾಪ್ತವಾದ, ದೊರಕಿದ, ಬಂದ, ಸಿಕ್ಕಿದ ಅಂತ ಅರ್ಥ. 6 ತಿಂಗಳು ಆಯು ಉಂಟೇನೆ, ಇನ್ನು 6 ತಿಂಗಳು ಈ ಸ್ವರ್ಗದಲ್ಲಿ ನನಗೆ ಆಯಸ್ಸು ಅಂತ ಗೊತ್ತಾದಾಗ ಮರುಗುವುದು, ದುಃಖಕ್ಕೊಳಗಾಗೋದು. ಕಾಮ ಅನ್ನುವಂಥ ಈ ಬೆಂಕಿಯಿಂದ ಎಷ್ಟು ಸಾರಿ ನಾವು ನೊಂದಿಲ್ಲ, ಎಷ್ಟು ಸಾರಿ ಬೆಂದಿಲ್ಲ ಅಂತ ಹೇಳ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಪಂಪ ಮಹಾಕವಿ ಬರೆದಿರುವಂಥ ಒಂದು ವಿಶೇಷವಾದಂಥ ಪದ್ಯ ನೀಲಾಂಜನೇಯ ನೃತ್ಯಂ ಅನ್ನುವಂತಹ ಪದ್ಯವನ್ನು ಕುರಿತು ಮಾತನಾಡ್ತಾ ಇದ್ದೆ. ಇದು ನನ್ನ 3ನೇ ತರಗತಿ. ಕಳೆದ ತರಗತಿಯಲ್ಲಿ ನಾನು ಆದಿದೇವ ನೀಲಾಂಜನೇಯ ನೃತ್ಯವನ್ನ ನೋಡ್ತಾ ಇದ್ದಾಗಲೇ ಇದ್ದಕ್ಕಿದ್ದ ಹಾಗೆ ನೀಲಾಂಜನೇಯ ಆಯಸ್ಸು ಮುಗಿದು ಅವಳು ಅದೃಶ್ಯಳಾಗ್ತಾಳೆ. ಅವಳು ಅದೃಶ್ಯಳಾದದ್ದು ಗೊತ್ತಾಗಬಾರ್ದು ಅಂತ ಹೇಳಿ, ರಸಭಂಗ ಆಗತ್ತೆ ಅಂತ ಹೇಳಿ, ದೇವೇಂದ್ರ ಅವಳ ತರನೇ ನೀಲಾಂಜನೇಯ ರೀತಿಯಲ್ಲೇ ಇರುವಂತಹ ಇನ್ನೊಬ್ಬಳನ್ನ ಸೃಷ್ಟಿ ಮಾಡ್ತಾನೆ ಕ್ಷಣಾರ್ಧದಲ್ಲಿ. ಬೇರೆ ಯಾರಿಗೂ ಅವನ ತಂತ್ರ ಚಮತ್ಕಾರಗಳ ಅರ್ಥ ಆಗದೆ ಇದ್ರು ಕೂಡ ಆದಿನಾಥನಿಗೆ ಈ ಚಮತ್ಕಾರ, ದೇವೇಂದ್ರನ ಚಮತ್ಕಾರ ಅರ್ಥ ಆಗಿ, ಮನುಷ್ಯ ದೇಹ ಅನ್ನುವಂಥದ್ದು ಅಥವಾ ಈ ದೇಹ ಅನ್ನುವಂಥದ್ದು, ಈ ಜೀವನ ಅನ್ನುವಂಥದ್ದು, ಈ ಸಂಸಾರ ಅನ್ನುವಂಥದ್ದು ಅನಿತ್ಯ, ಅಶಾಶ್ವತವಾದದ್ದು ಅಂತ ಹೇಳಿ ಅವನಿಗೆ ವೈರಾಗ್ಯದ ಕಡೆಗೆ ಮನಸ್ಸಾಗ್ತಾ ಇದೆ. ದುರಂತ ಏನು ಅಂತಂದ್ರೆ, ಅವನಿಗೆ ವೈರಾಗ್ಯದ ಕಡೆ ಮನಸ್ಸಾಗೋಗ್ತಾ ಇದೆಯಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇಂದ್ರ ಅವನನ್ನು ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಅವನನ್ನು ಕರ್ಕೊಂಬಂದಿದ್ದಾನೆ. ಇದೊಂಥರ ವ್ಯಂಗ್ಯ. ಇಲ್ಲಿ ವೈರಾಗ್ಯ ಸೃಷ್ಟಿ ಆಗ್ತಾ ಇದೆ. ನೋಡೋಣ ಬನ್ನಿ ಯಾವೆಲ್ಲ ಮಾತುಗಳನ್ನ ಆದಿನಾಥ ಆಡ್ತಾನೆ. ಕೋಟಿ ತೆರದಿಂದಂ ಎಸೆವ ಈ ನಾಟಕಮಂ ತೋರಿ ಮಾಂಡಳಿಲ್ಲಲ್ ಬಗೆಯೊಳ್ ನಾಟುವಿನಂ ಅಮರಿ ಸಂಸ್ಕೃತಿ ನಾಟಕಮನ್ ಎನಗೆ ನೆರೆಯ ತೋರಿದಳ್ ಈಗಳ್. ನೀಲಾಂಜನೇಯ ನೃತ್ಯ ಇದೆಯಲ್ಲ, ಅದನ್ನು ಉದ್ದೇಶವಾಗಿಟ್ಕೊಂಡು ಈ ನೀಲಾಂಜನೆ ಕೋಟಿ ತೆರದಿಂದಂ, ಕೋಟಿ ರೀತಿಯಲ್ಲಿ ಎಸೆವ, ಕೋಟಿ ತೆರದಿಂದಂ ಎಸೆವ, ಕೋಟಿ ರೀತಿಯಲ್ಲಿ ಕಂಗೊಳಿಸುವ, ಮನೋಹರತೆಯಿಂದ ಕಾಣುವ ಈ ನಾಟಕಮಂ, ಈ ನೃತ್ಯ ನಾಟಕವನ್ನ ನಮ್ಗೆ ತೋರಿಸಿದ್ಲು. ತೋರಿ ಮಾಂಡಳಿಲ್ಲಳ್, ಕೇವಲ ಕೋಟಿ ರೀತಿಯಲ್ಲಿ ಮನೋಹರವಾಗಿ ನೃತ್ಯ ನಾಟಕವನ್ನ ಮಾತ್ರ ಇವಳು ನಮಗೆ ಪ್ರದರ್ಶನ ಮಾಡಲಿಲ್ಲ. ಮತ್ತಿನ್ನೇನು ಮಾಂಡಳಿಲ್ಲ, ಅಷ್ಟೇ ಮಾಡಲಿಲ್ಲ ಅವಳು, ಬರೀ ನೃತ್ಯವನ್ನೇ ನಮಗೆ ಪ್ರದರ್ಶನ ಮಾಡಲಿಲ್ಲ. ಇನ್ನೇನು, ಬಗೆಯೊಳ್ ಮನಸ್ಸಿನಲ್ಲಿ ನಾಟುವಿನಂ, ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುವ ಹಾಗೆ, ನಾಟುವ ಹಾಗೆ, ಏನು ಅಮರಿ ಅವಳು ನೀಲಾಂಜನೆ ಸಂಸ್ಕೃತಿ ನಾಟಕ ಮುಮನ್ ಎನಗೆ ನೆರೆಯ ತೋರಿದಳ್. ಸಂಸ್ಕೃತಿ, ಈ ಸಂಸಾರದ ನಾಟಕವನ್ನ, ಈ ಹುಟ್ಟು ಸಾವು ಅನ್ನುವಂಥ ನಾಟಕವನ್ನ, ಈ ಸಂಸಾರದ ನಾಟಕ ಮುಮನ್ ಎನಗೆ ನೆರೆಯೇ ಚೆನ್ನಾಗಿ ತೋರಿದಳೀಗಳ್. ಈಗ ಚೆನ್ನಾಗಿ ಇವಳು ತೋರಿಸಿದ್ಲು ಈಗ ಅಂತ. ಕೇವಲ ತನ್ನ ನೃತ್ಯದ 100 ಸಾವಿರಾರು ಕೋಟಿ ರೀತಿಯಲ್ಲಿರುವಂಥ ವಿನ್ಯಾಸಗಳನ್ನ ಅದನ್ನಷ್ಟೇ ತೋರಿಸ್ಲಿಲ್ಲ. ಕೋಟಿ ತೆರದಿಂದಂ ಎಸೆವ, ಕೋಟಿ ರೀತಿಯಲ್ಲಿ ವಿವಿಧ ವಿನ್ಯಾಸದಲ್ಲಿ ಎಸೆವ, ಮನೋಹರವಾಗಿ ಕಂಗೊಳಿಸುವ ಆ ನೃತ್ಯ ನಾಟಕವನ್ನ ತೋರಿ ಮಾಂಡಳಿಲ್ಲ. ಬರೀ ಅಷ್ಟೇ ಆ ನೃತ್ಯ ನಾಟಕವನ್ನ ಅವಳು ತೋರಿಸ್ಬಿಟ್ಟು ಬಿಡ್ಲಿಲ್ಲ. ಇನ್ನೇನ್ ಮಾಡಿದ್ಲು? ಬಗೆಯೊಳ್ಳು ನನ್ನ ಮನಸ್ಸಿನಲ್ಲಿ ನಾಟುವಿನಂ, ನನ್ನ ಮನಸ್ಸಿನಲ್ಲಿ ನಾಟುವ ಹಾಗೆ, ಕುಳಿತುಕೊಳ್ಳುವ ಹಾಗೆ, ಅರ್ಥ ಆಗುವ ಹಾಗೆ ನಾಟುವಿನಂ ಅಮರಿ, ಆ ನೀಲಾಂಜನೆ ಸಂಸ್ಕೃತಿ ನಾಟಕ ಮುಮನ್, ಸಂಸ್ಕೃತಿ, ಈ ಸಂಸಾರ ನಾಟಕವನ್ನು ಕೂಡ, ಈ ಸಂಸಾರದ ಜಂಜಾಟವನ್ನು ಕೂಡ, ಈ ಸಂಸಾರದ ನಿಜಾರ್ಥವನ್ನು ಕೂಡ ಸಂಸ್ಕೃತಿ ನಾಟಕ ಮುಮನ್ ನನಗೆ ನೆರೆಯ ತೋರಿದಳ್ ಈಗಳ್. ಈಗ ಚೆನ್ನಾಗಿ ಅರ್ಥ ಮಾಡಿಸಿದ್ಲು,
ತೋರಿಸಿದ್ಲು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಳು ಕೇವಲ ನೃತ್ಯದ ಮೂಲಕ ನಮ್ಮನ್ನ ರಂಜಿಸಲಿಲ್ಲ, ಅವಳು ನೃತ್ಯವನ್ನ ಮಾಡುವುದರ ಮೂಲಕ ಈ ಸಂಸಾರದ ಅನಿತ್ಯತೆಯನ್ನು ಅರ್ಥ ಮಾಡಿಸಿದಳು ಅನ್ನುವಂತ ರೀತಿಯಲ್ಲಿ ನೀಲಾಂಜನೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ಏನ್ ಹೇಳ್ತಾನೆ ನೋಡೋಣ. ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ ಆಯುರಾದಿಗಳಿಗೆ ಎಣೆ ಕುಡುಮಿಂಚಿನ ಮೊಳೆಪು ಮುಗಿಲ ನೆಳಲು ಇಂದ್ರನ ಬಿಲ್ಲು ಬಬ್ಬುಳಿಕೆಯ ಉರ್ಬು ಪರ್ಬಿದ ಭೋಗಂ. ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ ನೋಡಿ. ಈ ತನು, ಈ ರೂಪ, ತನು ಅಂದ್ರೆ ದೇಹ, ಆಮೇಲೆ ಈ ದೇಹದಲ್ಲಿರುವಂತಹ ರೂಪ, ವಿಭವ ಅದರ ವೈಭವ, ಯೌವನ ತಾರುಣ್ಯ, ಧನ ಸಂಪತ್ತು ಐಶ್ವರ್ಯ, ಸೌಭಾಗ್ಯ, ಆಮೇಲೆ ಆಯಸ್ಸು, ಈ ಆದಿಗಳಿಗೆ, ಈ ಎಲ್ಲಕ್ಕೂ ತನು ರೂಪ ವಿಭವ ಯೌವನ ಧನ ಸೌಂದರ್ಯ ಆಯುರ್ ಆದಿಗಳಿಗೆ ಎಣೆ ಸಮಾನವಾದುದು. ಈ ತನುಗಾಗಿರ್ಲಿ, ರೂಪ ಆಗಿರ್ಲಿ, ವಿಭವ ಆಗಿರ್ಲಿ, ಯೌವನ ಆಗಿರ್ಲಿ, ಧನ ಆಗಿರ್ಲಿ, ಸೌಭಾಗ್ಯ ಆಗಿರ್ಲಿ, ಆಯುಷ್ ಆಗಿರ್ಲಿ, ಇವೆಲ್ಲವೂ ಯಾವುದಕ್ಕೆ ಸಮಾನ? ಕುಡುಮಿಂಚಿನ ಮೊಳೆಪು, ಮಿಂಚಿನ ಹೊಳೆಪುಗೆ ಅಂತ. ಕುಡುಮಿಂಚು ಅಂದ್ರೆ ಬಳ್ಳಿ ಆಗಿರುವಂತ ಮಿಂಚಿನ ಹೊಳೆಪುಗೆ, ಅಲ್ಲೇ ಹೊಳೆಯೋದಕ್ಕೆ ಅದು ಸಮಾನವಾಗಿರುತ್ತೆ ಅಂತ. ಹಿಂಗ್ ಮಿಂಚ್ಬಿಟ್ಟು ಹಿಂಗ್ ಮಾಯ ಆಗೋಯ್ತದೆ ಅಂತ, ಅದು ಶಾಶ್ವತವಾಗಿರಲ್ಲ. ಹಾಗೆ ತನು ಅನ್ನೋದು, ರೂಪ ಅನ್ನೋದು, ವಿಭವ ಅನ್ನೋದು, ಯೌವನ ಅನ್ನುವಂಥದ್ದು ಹಿಂಗ್ ಬಂದು ಹಿಂಗ್ ಹೊರಟೋಯ್ತದೆ ಅಂತ. ಕೇವಲ ಕ್ಷಣಿಕ, ಇವು ಶಾಶ್ವತ ಅಲ್ಲ ಅಂತ ಹೇಳಿ ಹೇಳ್ತಾ ಇರೋದು. ಕುಡುಮಿಂಚಿನ, ಇದು ಕುಡು ಅಂತಂದ್ರೆ ಬಳ್ಳಿ, ಮಿಂಚಿನ ಬಳ್ಳಿಯ ಹಾಗೆ ಹೊಳಿತಾ ಇರೋ ಹಾಗೆ ಇದು ಯಾವಾಗ ಬೇಕಾದ್ರೂ ಮಾಯ ಆಗೋಯ್ತದೆ. ಆಮೇಲೆ ಮುಗಿಲ ನೆಳಲು, ಮೋಡದ ನೆರಳಿನ ಹಾಗೆ ಈ ತನು ರೂಪ ವಿಭವ ಯೌವನ ಇವೆಲ್ಲವೂ ಕೂಡ ಯಾವಾಗ ಬೇಕಾದ್ರೂ ಕೂಡ ಆ ನೆರಳು ಹೊರಟೋಗುತ್ತೆ. ಹಾಗೆ ಇಂದ್ರನ ಕಾಮನ ಬಿಲ್ಲು ಯಾವಾಗ್ಲೂ ಶಾಶ್ವತವಾಗಿ ಕಾಣಿಸುತ್ತೆ, ಹಂಗೆ ಹೊರಟೋಗುತ್ತೆ. ಇದೇನೋ ನೋಡ್ತಾ ಇದೀವಿ ಅನ್ನೋಷ್ಟರಲ್ಲಿ ಅದು ಮಾಯ ಆಗುತ್ತೆ. ಅದ್ರ ಜೊತೆಗೆ ಬೊಬ್ಬುಳಿಕೆಯ ಹುರ್ಬು, ನೀರಿನ ಮೇಲಿನ ಗುಳ್ಳೆ. ಯಾವ್ದಿದು ಅಂದ್ರೆ ಪರ್ಬಿದ, ವ್ಯಾಪಿಸಿದ, ಹಬ್ಬಿದ ಈ ಭೋಗಂ. ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ ಆಯಸ್ಸುಗಳಿಂದ ಹಬ್ಬಿದ ಈ ಭೋಗವು ಏನು ಅಂತಂದ್ರೆ ಯಾವುದಕ್ಕೆ ಸಮಾನ ಅಂತಂದ್ರೆ ಕುಡುಮಿಂಚಿನ ಮೊಳೆಪುಗೆ, ಅಂದ್ರೆ ಮಿಂಚಿನ ಬಳ್ಳಿಯ ಹೊಳೆ ಕಾಂತಿಗೆ. ಎಷ್ಟೊತ್ತಿರುತ್ತೆ ಆ ಕಾಂತಿ? ಫಟ್ ಅಂತ ಹೊರಟೋಗುತ್ತೆ ಮಿಂಚು. ಹಾಗೆ ಮುಗಿಲ ನೆರಳಿನ ಹಾಗೆ, ಅದ್ರ ಜೊತೆಗೆ ಇಂದ್ರನ ಬಿಲ್ಲಿನ ಹಾಗೆ, ನೀರ ಮೇಲಿನ ಗುಳ್ಳೆಯ ಹಾಗೆ ಅವು ಕ್ಷಣಿಕ, ಶಾಶ್ವತವಾಗಿ ಇರುವುದಿಲ್ಲ. ಈ ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ ಆಯುರಾದಿಗಳು ಇವುಗಳಿಗೆ ಎಣೆ, ಆದಿಗಳಿಗೆ ಇನ್ನು ಮುಂತಾದವರಿಗೆ ಎಣೆ ಸಮಾನವಾದದ್ದು. ಇವುಗಳೆಲ್ಲ ಯಾವುದಕ್ಕೆ ಸಮಾನವಾದದ್ದು ಅಂತಂದ್ರೆ ಈ ಕ್ಷಣಿಕವಾದಂತಹ ಇವುಗಳಿಗೆ, ಮಿಂಚಿಗೆ, ಮುಗಿಲಿನ ನೆರಳಿಗೆ, ಇಂದ್ರನ ಬಿಲ್ಲಿಗೆ ಅಂದ್ರೆ ಕಾಮನ ಬಿಲ್ಲಿಗೆ, ನೀರ ಮೇಲಿನ ಗುಳ್ಳಿಗೆ ಈ ಭೋಗ ಅನ್ನುವಂಥದ್ದು, ಇವುಗಳಿಂದ ದೊರಕುವಂತಹ ಈ ವ್ಯಾಪಿಸಿರುವಂತಹ ಈ ಭೋಗ ಅನ್ನುವಂಥದ್ದು, ಸುಖ ಅನ್ನುವಂಥದ್ದು ಈ ರೀತಿಯಾಗಿ ಕ್ಷಣಿಕವಾಗಿದ್ದಾವೆ. ಇವುಗಳನ್ನ ನೆಚ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ ಇವನು ಮಾತಾಡ್ತಾ ಇರೋದು ನೋಡಿ. ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ ಆಯುರ್ ಆದಿಗಳಿಗೆ ಎಣೆ ಸಮಾನವಾದದ್ದು ಯಾವುದು ಅದೇ ಅಂದ್ರೆ ಕುಡುಮಿಂಚಿನ ಮೊಳೆಪು. ಕುಡುಮಿಂಚು ಅಂತಂದ್ರೆ ಬಳ್ಳಿಯ ಮಿಂಚು ಅಂತ. ಬಳ್ಳಿಯ ಮಿಂಚಿನ ಹೊಳೆಪು, ಆ ಕಾಂತಿ, ಮುಗಿಲ ನೆಳಲು, ಕುಡುಮಿಂಚು ಬಳ್ಳಿಯ ಮಿಂಚು ಶಾಶ್ವತವಾಗಿ ನಿಂತ್ಕೊಂಡಿರುತ್ತೆ ಆಕಾಶದಲ್ಲಿ, ಇಲ್ಲ ಮಿಂಚುತ್ತೆ ಹಾಗೆ ಕ್ಷಣಾರ್ಧದಲ್ಲಿ ಮಾಯ ಆಗೋಗುತ್ತೆ. ಹಾಗೆ ಈ ಮುಗಿಲ ನೆರಳು, ಮೋಡದ ನೆರಳು ಅಲ್ಲೇ ಇರುತ್ತಾ? ಇಲ್ಲ, ಅದು ಹೊರಟೋಗುತ್ತೆ. ಹಾಗೆ ಇಂದ್ರನ ಬಿಲ್ಲು ಕೂಡ ಶಾಶ್ವತವಾಗಿರೋದಿಲ್ಲ. ಆಮೇಲೆ ಬೊಬ್ಬಳಿಕೆಯ ಉರ್ಬು, ನೀರ ಮೇಲಿನ ಗುಳ್ಳೆ ಉಕ್ಕುತ್ತಲ್ಲ, ಅದು ಕೂಡ ಶಾಶ್ವತವಾಗಿರಲ್ಲ. ಅವೆಲ್ಲ ಪರ್ಬಿದ ಭೋಗಂ, ಈ ವ್ಯಾಪಿಸಿದ ಈ ಭೋಗ ಇದೆಯಲ್ಲ, ವ್ಯಾಪಿಸಿರುವಂತಹ ಈ ಭೋಗ, ಇದರಿಂದ ಸಿಕ್ಕಂತಹ ಈ ಪರ್ಬಿದ ವ್ಯಾಪಿಸಿದಂತಹ ಈ ಭೋಗ ಇದೆಯಲ್ಲ, ಇವೆಲ್ಲವೂ ಕೂಡ ಇದಕ್ಕೆ ಸಮಾನವಾಗಿದೆ. ಯಾವುದಕ್ಕೆ ಅಂದ್ರೆ ಕುಡು ಮಿಂಚಿಗೆ, ಆಮೇಲೆ ಮುಗಿಲ ನೆರಳಿಗೆ, ಆಮೇಲೆ ಇಂದ್ರನ ಬಿಲ್ಲಿಗೆ, ನೀರ ಮೇಲಿನ ಗುಳ್ಳೆಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನೋಡೋಣ.
ನರಕದೊಳ್ ಏಯ್ದಿದ ದುಃಖಾಂತರಂ ಅಂತ ಅದು ಬಗೆವಡೆ ಆರ್ಗು ಅಗುರ್ವಲ್ತೆ ಭಯಂಕರವಲ್ತೆ ತಿರ್ಯಗತಿ ದುರಂತ ದುಃಖ ಪ್ರತಾನಮಂ ಬಗೆವಾಗಳ್. ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾನೆ. ಅವನಿಗೆ ವೈರಾಗ್ಯ ಮೂಡ್ತಾ ಇರುವಂತ ಈ ಸಂದರ್ಭದಲ್ಲಿ ಈ ಜೀವನದ ಬಗ್ಗೆ ಅವನಿಗೆ ಈ ರೀತಿ ಎಲ್ಲ ಅನಿಸಿಕೆಗಳು ಬರ್ತಾ ಇದ್ದಾವೆ. ನೋಡಿ, ನರಕದೊಳ್ ಏಯ್ದಿದ, ನರಕದಲ್ಲಿ ಪ್ರಾಪ್ತವಾದ, ಏಯ್ದಿದ ಅಂದ್ರೆ ಪ್ರಾಪ್ತವಾದ, ದೊರಕಿದ, ಬಂದ, ಸಿಕ್ಕಿದ ಅಂತ ಅರ್ಥ. ನರಕದೊಳ್ ಏಯ್ದಿದ ದುಃಖಾಂತರಂ ಅಂತದು, ನರಕದಲ್ಲಿ ಅನುಭವಿಸುವ ದುಃಖದ ರೀತಿಯಲ್ಲಿ ಅದು ಬಗೆವಡೆ. ನರಕದಲ್ಲಿ ಸಿಕ್ಕುವಂತ ಶಿಕ್ಷೆಗಳಿಗೂ ಅಥವಾ ಕಷ್ಟಗಳಿಗೆ ಬಗೆವಡೆ, ಅದನ್ನ ಯೋಚಿಸಿದ್ರೆ ಬಗೆವಡೆ ಆರ್ಗೂ, ಯಾರಿಗಾದ್ರೂ ಕೂಡ ನರಕದ ಜೀವನವನ್ನ ನೆನೆಸ್ಕೊಂಡ್ರೆ ಯಾರಿಗಾದರೂ ಆರ್ಗೂ ಅಗುರ್ವಲ್ತೆ, ಆರ್ಗೂ ಅಗುರ್ವಲ್ತೆ ಭಯಂಕರ ಭಯಾನಕ ಅಂತ ಅನ್ಸಲ್ವೇ? ಯಾರಿಗಾದ್ರೂ ನರಕದಲ್ಲಿ ಪ್ರಾಪ್ತವಾಗಿರುವಂತಹ ದುಃಖಾಂತರ, ಆ ದುಃಖದಿಂದ ಒದಗಿ ಬರುವಂತಹ ಕಷ್ಟ ಕೋಟಲೆಗಳಿದೆಯಲ್ಲ, ಅದನ್ನ ನೆನ್ಸ್ಕೊಂಡ್ರೆ, ಯಾರು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಯಾರಿಗಾದ್ರೂ ಭಯಾನಕ ಅನ್ಸಲ್ವೇ? ಅದ್ರ ಜೊತೆಗೆ ಭಯಂಕರವಲ್ತೆ, ಅತಿ ಭಯಂಕರ ತಾನೇ. ಏನು? ತಿರ್ಯಗತಿ. ತಿರ್ಯಗತಿ ಅಂದ್ರೆ ಪ್ರಾಣಿ ಜನ್ಮ ಅಂತ. ಪ್ರಾಣಿ ಜನ್ಮಗಳು ಕೂಡ ಅತ್ಯಂತ ನರಕದಲ್ಲೂ ಕೂಡ ತುಂಬಾ ಕಷ್ಟವೇ. ಆಯ್ತಾ? ನರಕದೊಳ್ಳೆ ಐದಿದ, ನರಕದಿಂದ ಪ್ರಾಪ್ತವಾದ ದುಃಖಾಂತರಂ, ದುಃಖಗಳು ಅಂಥದ್ದು ಬಗೆವಡೆ. ಅದನ್ನ ಯೋಚನೆ ಮಾಡಿದ್ರೆ ಆರ್ಗು, ಯಾರಿಗಾದ್ರೂ ಕೂಡ ಹಗುರುವಲ್ತೆ, ಭಯಾನಕ ಅಂತ ಅನ್ಸಲ್ವೇ? ಅದ್ರ ಜೊತೆಗೆ ಭಯಂಕರವಲ್ತೆ, ಭಯಂಕರ ತಾನೇ. ಏನು? ಪ್ರಾಣಿ ಜನ್ಮವು ಕೂಡ ಭಯಂಕರ. ಯಾಕೆ ಅಂತಂದ್ರೆ ದುರಂತ ದುಃಖ ಪ್ರತಾನಮಂ ಬಗೆವಾಗಳ್. ಅದು ಯಾಕೆ ತಿರ್ಯಗತಿ ಅನ್ನುವಂಥದ್ದು ಭಯಂಕರವಾಗಿರುತ್ತೆ ಅಂದ್ರೆ ದುರಂತ ದುಃಖ ಪ್ರಧಾನಂ ಅಂತಂದ್ರೆ ದುಃಖಗಳ ಸಮೂಹ ಒಂದ್ರ ಮೇಲೆ ತುಂಬ್ಕೊಂಡೇ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಆ ತಿರ್ಯಗತಿ ಅಂದ್ರೆ ಆ ಪ್ರಾಣಿ ಹಾಗೆ ಏನಾಗೋಗುತ್ತೋ ಪ್ರಾಣಿ ಜನ್ಮದಲ್ಲಿ, ಆ ಕಾರಣಕ್ಕೆ ಅದು ಕೂಡ ದುರಂತ ದುಃಖ ಪ್ರತಾನಮಂ ಬಗೆವಾಗಳ್ ಅಂತ, ಬಗೆವಹಾಗಳ್ ಅಂತ. ಹಾಗೆ ಯೋಚನೆ ಮಾಡಿ ನೋಡಿದ್ರೆ ನಿಜವಾಗ್ಲೂ ಈ ತಿರ್ಯಗತಿ ಅನ್ನುವಂಥದ್ದು ಕೂಡ ದುರಂತ ದುಃಖ ಪ್ರತಾನಮಂ ಅಂತ ಹೇಳ್ತಾ ಇರೋದು. ಅದನ್ನು ಕೂಡ ತುಂಬಾ ದುಃಖದ ಸಮೂಹದಿಂದ ಕೂಡಿರುವಂತಹದ್ದೇ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ನಾನಾ ಯೋನಿಗಳೊಳ್ ಸುಳಿದು ಏನಾನುಂ ದುಷ್ಕೃತಂ ಸಡಿಲ್ದೊಡೆ ಪಡೆಗುಂ ಮಾನುಷ್ಯಮನ್ ಅತಿದಾರುಣ ಮಾನಸ ಶರೀರ ದುಃಖ ಪೀಡಿತನಕ್ಕುಂ. ನಾನಾ ಯೋನಿಗಳೊಳ್ ಸುಳಿದು, ನಾನಾ ಜನ್ಮಗಳನ್ನ ಪಡೆದು, ಆ ಪ್ರಾಣಿಯಾಗುಟ್ಟಿ ಈ ಪ್ರಾಣಿಯಾಗುಟ್ಟಿ ನಾನಾ ಯೋನಿಗಳೊಳ್ ನಾನಾ ರೀತಿಯಲ್ಲಿ ಜನ್ಮವನ್ನ ಪಡೆದು, ಸುಳಿದು ಅಂದ್ರೆ ಜನ್ಮವನ್ನು ಪಡೆದು, ಏನಾನು ಅಕಸ್ಮಾತ್ ಏನಾದ್ರೂ ದುಷ್ಕೃತಂ ಪಾಪ ಅನ್ನುವಂಥದ್ದು ಸಡಿಲ್ದೊಡೆ, ಪಾಪ ಅನ್ನುವಂಥದ್ದು ಒಂಚೂರು ಸಡಿಲ ಆದ್ರೆ ಪಡೆಗುಂ, ಪಾಪ ಅನ್ನುವಂಥದ್ದು ಸ್ವಲ್ಪ ಹೋಗಿದೆ ಅನ್ನಿಸ್ದಾಗ ಪಡೆಗುಂ ದೊರಕುತ್ತದೆ. ಪಡೆಗುಂ ಏನು? ಮನುಷ್ಯ ಜನ್ಮ. ಅದು ಕೂಡ ಮಾನುಷ್ಯಮನ್, ಅದು ಕೂಡ ಅತಿ ದಾರುಣ. ಆ ಮನುಷ್ಯ ಜನ್ಮವು ಕೂಡ ಅತಿ ದಾರುಣವಾಗಿರುತ್ತೆ. ನಾನಾ ಯೋನಿಗಳು, ನಾನಾ ಜನ್ಮಗಳನ್ನ ಎತ್ತಿದ್ರೂ ಕೂಡ ಸುಳಿದು ಏನಾನು ನಾನಾ ಜನ್ಮಗಳಲ್ಲಿ ಸುಳಿದು ಓಡಾಡಿ, ಆ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾಯಿ ಜನ್ಮದಲ್ಲಿ, ಆ ಜನ್ಮದಲ್ಲಿ ಗೂಬೆ ಜನ್ಮದಲ್ಲಿ, ನರಿ ಜನ್ಮದಲ್ಲಿ, ಆಡಿನ ಜನ್ಮದಲ್ಲಿ, ಈಗೆಲ್ಲ ಜೈನ ಧರ್ಮದಲ್ಲಿ ಇದೆ. ಹಿಂಗೆಲ್ಲ ಎತ್ತಿ ಆಗೊಂದು ವೇಳೆ ಏನಾದ್ರೂ ದುಷ್ಕೃತಂ ಸಡಿಲ್ದೊಡೆ, ಪಾಪ ಅನ್ನುವಂಥದ್ದು ಒಂದು ಚೂರು ಸಡಿಲ ಆಗಿದ್ರೆ, ಆಗೊಂದು ವೇಳೆ ಹಂಗೇನಾದ್ರು ಆಗಿದ್ರೆ ಆಗ ಪಡೆಗುಂ, ಆಗ ಮನುಷ್ಯ ಜನ್ಮ ಸಿಕ್ಕುತ್ತೆ. ಪಡೆಗುಂ ಮಾನುಷಮನ್, ಮನುಷ್ಯನ ಸಿಕ್ಕುತ್ತೆ. ಅದು ಕೂಡ ಅತಿ ದಾರುಣ. ಯಾಕೆ ಅಂತಂದ್ರೆ ಮಾನಸ ಶರೀರ ದುಃಖ ಪೀಡಿತನಕ್ಕೂ,
ಮನಸ್ಸು ಶರೀರ ಇವು ದುಃಖಕ್ಕೆ ಒಳಗಾಗುತ್ತದೆ. ಆ ಕಾರಣಕ್ಕೆ ಇದು ಕೂಡ ಅತಿ ದಾರುಣ. ಈ ಮನುಷ್ಯ ಜನ್ಮವು ಕೂಡ ಅತಿ ದಾರುಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆದಿನಾಥ ಅಲ್ಲಿ ಕುತ್ಕೊಂಡು ಎಲ್ಲ ಯೋಚನೆ ಮಾಡ್ಕೊಂಡು ನಿಂಗೆ ಹೇಳ್ತಾ ಇದ್ದಾನೆ. ನಾನಾ ಯೋನಿಗಳೊಳ್ ಸುಳಿದು ಏನಾನು ದುಷ್ಕೃತಂ ಸಡಿಲ್ದೊಡೆ ಪಡೆಗುಂ ಮನುಷ್ಯ ಜೀವನವನ್ನ ಅಥವಾ ಮನುಷ್ಯ ಜನ್ಮವನ್ನು ಪಡ್ಕೋತೀವಿ. ಅದು ಕೂಡ ಅತಿ ದಾರುಣ. ಯಾಕೆ ಅಂದ್ರೆ ಮಾನಸ ಶರೀರ ದುಃಖ ಪೀಡಿತನಕ್ಕೂ, ಮನಸ್ಸಿನಿಂದ ಮತ್ತು ಶರೀರದ ದುಃಖಕ್ಕೆ ಒಳಗಾಗ್ತಾನೆ, ಪೀಡಿತನಾಗ್ತಾನೆ. ಆ ಕಾರಣಕ್ಕೆ ಆ ಮನುಷ್ಯ ಜನ್ಮವು ಕೂಡ ಅಥವಾ ಮನುಷ್ಯ ಜನ್ಮವು ಕೂಡ ಅತ್ಯಂತ ದಾರುಣ ಅಂತ ಹೇಳ್ತಾ ಇದ್ದಾನೆ. ಮುಂದಕ್ಕೆ ನೋಡ ಏನ್ ಹೇಳ್ತಾ ಇದ್ದಾನೆ. 6 ತಿಂಗಳ ಆಯು ಉಂಟೆನೆ. ಮನುಷ್ಯರ ಬಗ್ಗೆ ಆಯ್ತು, ಈಗ ದೇವತೆಗಳ ಬಗ್ಗೆನೂ ಹೇಳ್ತಾ ಇದ್ದಾನೆ. ಮನುಷ್ಯರ ಬದುಕು ಹಿಂಗಾಯ್ತು, ಪ್ರಾಣಿಗಳ ಬದುಕು ಹಿಂಗಾಯ್ತು, ಆದ್ರೆ ಇದು ದೇವತೆಗಳು ಅವ್ರ ಬದುಕು ಹೆಂಗೆ ಅಂತಾನು ಯೋಚನೆ ಮಾಡ್ತಾ ಇದ್ದಾನೆ. 6 ತಿಂಗಳ ಆಯು ಉಂಟೆನೆ ಮರುಗುವುದು, ನಲ್ಲರಲ್ಲಿ ತಮ್ಮಿ ಮುನ್ನಂ ಪರೆಪಟ್ಟು ಬರೆ ಕನಲುವುದು, ಅರಿಪವೇ ಕಲ್ಪಜರ್ಗೆ ನರಕ ದುಃಖದ ತೆರನಂ. ತುಂಬಾ ಚೆನ್ನಾಗಿದೆ ನೋಡಿ. ಅರಿಪವೇ ಕಲ್ಪಜರ್ಗೆ ನರಕ ದುಃಖದ ತೆರನಂ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅದು. ಅರಿಪವೇ ನೋಡಿ, ಇದು ಚೆನ್ನಾಗಿದೆ. ಅರಿಪವೇ ಕಲ್ಪಜರ್ಗೆ ನರಕ ದುಃಖದ ತೆರನಂ ಅಂತ ತುಂಬಾ ಚೆನ್ನಾಗಿದೆ ಇದು ನೋಡಿ. ಏನು ಅಂತಂದ್ರೆ 6 ತಿಂಗಳ ಆಯು ಉಂಟೆನೆ, ಇನ್ನು 6 ತಿಂಗಳು ಮಾತ್ರ ದೇವತೆಗಳಿಗೆ ಇದು ಯೋಚನೆ. ಇದು ಸ್ವರ್ಗದಲ್ಲಿರುವಂತಹ ದೇವತೆಗಳಿಗೆ ಯೋಚನೆ. ಇನ್ನು 6 ತಿಂಗಳಪ್ಪ ಈ ಸ್ವರ್ಗದ ಭೋಗ ಸುಖಗಳನ್ನೆಲ್ಲ ಅನುಭವಿಸಕ್ಕೆ ನನಗೆ ಸಮಯ ಇರೋದು ಅಂತ ಅನ್ಸಿದ್ರೆ, 6 ತಿಂಗಳ ಆಯು ಉಂಟೆನೆ, ಇನ್ನು ಆಯಸ್ಸು ನನಗೆ ಈ ಸ್ವರ್ಗದಲ್ಲಿ ಇನ್ನ ಉಂಟು ಏನೇ, ಇನ್ನು ಬರೀ 6 ತಿಂಗಳು ಇಲ್ಲಿ ಇರೋದು ನನಗೆ ಅವಕಾಶ ಅಂತ ಅನ್ಸಿದ್ರೆ ಮರುಗುವುದು, ಮರುಗ್ತಿರ್ತೀವಿ. ನಲ್ಲರಲ್ಲಿ ತಮ್ಮಿ ಮುನ್ನಂ ಪರೆಪಟ್ಟು ಬರೆ. ನಲ್ಲರಲ್ಲಿ ಆ ಸ್ವರ್ಗದಲ್ಲೂ ಕೂಡ ಗಂಡ ಹೆಂಡತಿ ನಲ್ಲನಲ್ಲೇರಿದ್ದೇ ಇರ್ತಾರೆ. ಅದರಲ್ಲಿ ಯಾರಾದ್ರೂ ಒಬ್ಬರು ಮೊದಲು ಹೊಟ್ಟೋದ್ರೆ ಆಯ್ತಾ, ಅವ್ರಿಗೆ ಯಾರಿಗ ಆಯಸ್ಸು ಮುಗಿದ್ಬಿಟ್ಟು, ನಲ್ಲರಲ್ಲಿ ತಮ್ಮಿಂ ತನಗಿಂತಲೂ ಮುನ್ನಂ ಅಂದ್ರೆ ಮೊದಲೇ ಪರೆಪಟ್ಟು ಹಗಲಿ ಅಂತ ಅರ್ಥ. ಇದು ಹಗಲಿ ಅಂದ್ರೆ ದೂರ ಆಗಿ ಅಂತ. ದೂರಾಗಿ ಬರೆ ಅಂದ್ರೆ ಪರೆಪಟ್ಟು ಬರೆ, ದೂರಾಗಿ ಹೋದ್ರೆ, ದೂರ ಆಗುವಂತ ಪರಿಸ್ಥಿತಿ ಬಂದ್ರೆ ಕನಲ್ವುದುಂ, ಖೇದಕ್ಕೆ ಒಳಗಾಗುವುದು, ವ್ಯಥೆಗೆ ಒಳಗಾಗುವುದು. ಅರಿಪವೇ ಕಲ್ಪಜರ್ಗೆ ನರಕ ದುಃಖದ ತೆರನಂ. ಇವೇ ಕಲಿಸುವುದಿಲ್ಲವೇ ಈ ಸ್ವರ್ಗವಾಸಿಗಳಿಗೆ ನರಕ ದುಃಖದ ಈ ರೀತಿಯನ್ನು ಅಂತ ಅಂದ್ಬಿಟ್ಟು ಬಹಳ ಸೊಗಸಾಗಿ ಹೇಳ್ತಾ ಇರೋದು ನೋಡಿ. ಇದು ಬಹಳ ಮುಖ್ಯವಾದಂತಹ ಶಬ್ದ ಇದು. ಅರಿಪವೇ ಕಲ್ಪಜರ್ಗೆ ಸ್ವರ್ಗವಾಸಿಗಳಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. 6 ತಿಂಗಳು ಆಯು ಉಂಟೆನೆ, ಇನ್ನು 6 ತಿಂಗಳು ಈ ಸ್ವರ್ಗದಲ್ಲಿ ನನಗೆ ಆಯಸ್ಸು ಅಂತ ಗೊತ್ತಾದಾಗ ಮರುಗುವುದು, ದುಃಖಕ್ಕೊಳಗಾಗೋದು, ಅಯ್ಯೋ ವ್ಯಥೆಗೊಳಗಾಗೋದು, ಕೊರಗೋದು. ಅದ್ರ ಜೊತೆಗೆ ನಲ್ಲರಲ್ಲಿ ತಮ್ಮಿ ಮುನ್ನಂ ಪರೆಪಟ್ಟು ಬರೆ ಕನಲ್ವುದು. ನಲ್ಲರಲ್ಲಿ ಅಲ್ಲೇ ಇರುವಂತ ಸಂಗಾತಿಗಳಲ್ಲಿ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಬೇಗ ಹೊರಟೋಯ್ತಾರೆ ಅಂತಂದಾಗ, ತಮ್ಮಿ ಮುನ್ನಂ ತನಗಿಂತಲೂ ಮೊದಲು ಇನ್ನೊಬ್ಳು ಹೊರಟೋಯ್ತಾಳೆ, ಅವನು ಹೊರಟೋಯ್ತಾನೆ ಅಂತಂದ್ರೆ ಅಥವಾ ಅವಳು ಹೊರಟೋಯ್ತಾಳೆ ಅಂತಂದ್ರೆ, ತಮ್ಮಿ ಮುನ್ನಂ ಪರೆಪಟ್ಟು ಆಗಲಿ, ದೂರ ಆಗಿ ಬರೆ ಅವರು ಹೊರಟೋದ್ರೆ ಬಂದ್ರೆ ಕನಲ್ವುದುಂ, ಆ ಕಾರಣಕ್ಕೂ ಕೂಡ ದುಃಖಕ್ಕೊಳಗಾಗೋದು. ಕನಲ್ವುದುಂ ಅರಿಪವೇ, ಈ ರೀತಿಯ ವಿಚಾರನ ಅರಿಪವೇ ಕಲ್ಪಜರ್ಗೆ ಈ ಸ್ವರ್ಗವಾಸಿಗಳಿಗೆ ನರಕ ದುಃಖದ ತೆರನ್ಮ, ಈ ರೀತಿಯ ತಿಳುವಳಿಕೆ ಉಂಟಾಗುವುದು ಕೂಡ ನರಕ ದುಃಖದ ತೆರಂ, ನರಕ ದುಃಖ ಏನಿದೆಯೋ ಆ ರೀತಿಯಲ್ಲಿ ಇವೆ ಇವು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ. 6 ತಿಂಗಳಾಯು ಉಂಟೆನೆ ಮರುಗುವುದು, ನಲ್ಲರಲ್ಲಿ ತಮ್ಮಿ ಮುನ್ನಂ ಪರೆಪಟ್ಟು ಬರೆ ಕನಲ್ವುದುಂ, ಅರಿಪವೇ ಕಲ್ಪಜರ್ಗೆ ನರಕ ದುಃಖದ ತೆರನಂ ಅಂತ. ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಅಂತ. ಅದು ಬಹಳ ಸೊಗಸಾಗಿದೆ. ಕಷ್ಟಂ ದುಃಖಾನಳ ಪರಿಪ್ಲುಷ್ಟಂ ಚಿ ಗತಿ ಚತುಷ್ಟಯಂ ಪ್ರಾಣಿಗೆ ಸಂತುಷ್ಟಯನ್ ಎಯ್ದೆ ಪಡೆಗುಂ ಅಭಿಷ್ಟ ಸುಖಪ್ರದಂ ಅದೊಂದೇ ಮುಕ್ತಿ ಸ್ಥಾನಂ. ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಅವನು ಆಗ ನಿಜವಾಗ್ಲೂ ಸುಖ ಯಾವ್ದ್ರಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಒಳದದ್ದು ಮುಕ್ತಿ ಸ್ಥಾನ. ನಿಜವಾಗ್ಲೂ ನಾವು ಅಂದುಕೊಂಡಂಗೆ, ನಾವು ನಿರೀಕ್ಷೆ ಮಾಡ್ದಂಗೆ ಸಿಕ್ಕುವ ಸಂತೋಷ ಯಾವುದು ಅಂದ್ರೆ ಅದು ಮುಕ್ತಿ ಸ್ಥಾನ ಅಂತ ಹೇಳ್ತಾ ಇದ್ದಾನೆ. ಕಷ್ಟಂ ದುಃಖಾನಳ ಪರಿಪ್ಲುಷ್ಟಂ, ಅತಿ ಕಷ್ಟ
ದುಃಖವೆನ್ನುವಂತ ಬೆಂಕಿಯಲ್ಲಿ ಪ್ಲುಷ್ಟ ಅಂದ್ರೆ ಬೇಯೋದು ಅಂತ. ದುಃಖ ಅಣಲ ಅಂದ್ರೆ ದುಃಖ ಅನ್ನುವಂತ ಬೆಂಕಿಯಲ್ಲಿ ಬೇಯೋದಿದೆಯಲ್ಲ ಅದು ತೀರಾ ಕಷ್ಟ. ನಿಜ ಅಲ್ವೇನ್ರಿ? ದುಃಖ ಅನ್ನುವಂತಹ ಬೆಂಕಿಯಲ್ಲಿ ಬೇಯೋದು ಅಷ್ಟು ಸುಲಭ ಅಲ್ಲ, ಕಷ್ಟ. ಆ ಕಾರಣಕ್ಕೆ ಇನ್ನೊಂದು ಹೇಳ್ತಾ ಇದ್ದಾನೆ, ಛಿ ಗತಿ ಚತುಷ್ಟಯಂ. ಛಿ ಅಸಹ್ಯಪ. ಗತಿ ಚತುಷ್ಟಯ. ಚತುಷ್ಟಯ ಅಂತಂದ್ರೆ 4 ರೀತಿಯ ಗತಿ ಅಂತ. 4 ರೀತಿಯ ಗತಿಯನ್ನ ಚತುಷ್ಟಯ, ಗತಿ ಚತುಷ್ಟಯ ಅಂತ ಕರೀತಾರೆ. ಏನು ಅದು ಅಂತಂದ್ರೆ ದೇವರಾಗೋದು, ಮಾನವನಾಗೋದು, ಆಮೇಲೆ ತಿರ್ಯಕ್ ಗತಿ, ಆಮೇಲೆ ನರಕ ಗತಿ. ದೇವ, ಮಾನವ, ತಿರ್ಯಕ್ ಅಂದ್ರೆ ಪ್ರಾಣಿಗಳ ಜನ್ಮ, ಇದು ನರಕದಲ್ಲಿ ಜನ್ಮ ಪಡೆಯೋದು. ನೋಡಿ, ಈ ರೀತಿಯ ಅಂಶಗಳು, ಈ ಚತುಷ್ಟಯ ಗತಿ ಇದೆಯಲ್ಲ, ಈ ರೀತಿಯ ಗತಿ ಇದೆಯಲ್ಲ, ಇವು ಛೀ ಅಸಹ್ಯ ಹುಟ್ಟಿಸುತ್ತೆ. ಪ್ರಾಣಿಗೆ, ಜೀವಿಗೆ ಸಂತುಷ್ಟತೆಯನ್ ಏಯ್ದೆ ಪಡೆಗುಂ. ಸಂತುಷ್ಟತೆಯನ್ನ ಪ್ರಾಣಿಗೆ, ಜೀವಿಗೆ, ಪ್ರಾಣಿಗೆ ಅಂದ್ರೆ ಇಲ್ಲಿ ಜೀವಿಗೆ ಅಂತ, ಸಂತುಷ್ಟತೆಯನ್ ಸಂಪೂರ್ಣ ತೃಪ್ತಿಯನ್, ಏನ ಸಂಪೂರ್ಣ ಸಂತುಷ್ಟತೆಯನ್ನ, ಸಂಪೂರ್ಣ ತೃಪ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದು ಸಂಪೂರ್ಣ ತೃಪ್ತಿಯನ್ನ ಪಡೆಯುವುದಕ್ಕೂ, ಅದ್ರ ಜೊತೆಗೆ ಅಭಿಷ್ಟ ಸುಖಪ್ರದಂ, ಅಪೇಕ್ಷಿಸುವ ಸುಖವು ಲಭಿಸುವುದಕ್ಕೂ. ಆಯ್ತಾ? ಏನು ಅಂತಂದ್ರೆ ಜೀವಿಗೆ ಸಂತುಷ್ಟತೆಯನ್ನು, ಸಂಪೂರ್ಣ ತೃಪ್ತಿ ಸಿಗುವುದಕ್ಕೂ, ಮತ್ತು ಅಭಿಷ್ಟ ಸಿದ್ಧಿಗಂ, ತಾನು ಅಪೇಕ್ಷಿಸುವ ಸುಖವು ದೊರಕುವುದಕ್ಕೂ ಏನು ಮುಕ್ತಿ ಸ್ಥಾನವೇ ಬೇಕು. ಮುಕ್ತಿ ಸ್ಥಾನವೇ ಬೇಕು. ಮುಕ್ತಿ ಸ್ಥಾನದಲ್ಲೇ ಆ ತರದೊಂದು ತೃಪ್ತಿ ಸಿಗಲು ಸಾಧ್ಯ ಅಂತ ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ. ಕಷ್ಟಂ ದುಃಖನಳ ಪರಿಪ್ಲುಷ್ಟಂ. ಪ್ಲುಷ್ಟ ಅಂತಂದ್ರೆ ಬೇಯೋದು ಅಂತ. ಯಾವ್ದ್ರಲ್ಲಿ ಅಂತ? ದುಃಖ ಅನ್ನುವಂಥ ಬೆಂಕಿಯಲ್ಲಿ ಬೇಯೋದು ಅಂತ. ಛೀ ಗತಿ ಚತುಷ್ಟಯಂ, ಪ್ರಾಣಿಗೆ ಸಂತುಷ್ಟತೆಯನ್ ಏಯ್ದೆ ಪಡೆಗುಂ. ಅಭಿಷ್ಟ ಸುಖಪ್ರದಂ, ಅದೊಂದೇ ಮುಕ್ತಿ ಸ್ಥಾನಂ. ಇದೊಂದೇ ಮುಕ್ತಿ ಸ್ಥಾನ, ಒಂದೇ. ಆ ರೀತಿಯ ಸಂತುಷ್ಟತೆಯನ್ನ, ತೃಪ್ತಿಯನ್ನ, ಸುಖಪ್ರದವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಅಂತ ಅಂದ್ಬಿಟ್ಟು ಕವಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆದಿನಾಥನ ಕೈಲಿ ಮಾತಾಡಿಸ್ತಾ ಇದ್ದಾನೆ. ನೋಡಿ ಮುಂದಕ್ಕೆ ಏನ್ ಹೇಳ್ತಾನೆ ನೋಡೋಣ. ಏನಿತು ಒಡಲಂ ತಾಳ್ದುದಿಲ್ಲ, ಏನಿತು ಒಡಲಂ ಬಿಸುಟುವುದಿಲ್ಲ, ವಿಷಯಾನಳನಿಂದ ಎನಿತೆನಿತಂ ಮರುಗಿದುದು ಇಲ್ಲ, ಅನಂತ ಸಂಸಾರ ಗಹನದೊಳ್ ಜೀವಂಗಳ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಏನಿತು ಒಡಲಂ ತಾಳ್ದುದು ಇಲ್ಲ, ಏನಿತು ಒಡಲಂ ಬಿಸುಟುದು ಇಲ್ಲ. ಎಷ್ಟೋ ಜನ್ಮಗಳನ್ನ ಪಡ್ಕೊಂಡ್ವಿ, ಎಷ್ಟೋ ಸಾರಿ ಸತ್ವಿ ಅಂತ ಅರ್ಥ ಇದ್ರ ಅರ್ಥ. ಇನ್ನೇನು ಇಲ್ಲ, ತುಂಬಾ ಸುಲಭವಾಗಿ ಹೇಳ್ಬೇಕು ಅಂದ್ರೆ ಏನಿತು, ಎಷ್ಟೋ ಒಡಲ, ಎಷ್ಟೋ ದೇಹಗಳನ್ನು ಪಡ್ಕೊಂಡ್ವಿ, ತಾಳ್ದಿದು ಇಲ್ಲ, ಎಷ್ಟೊಂದು ಜನ್ಮವನ್ನು ಪಡ್ಕೊಂಡ್ವಿ. ಅದ್ರ ಜೊತೆಗೆ ಏನಿತು ಒಡಲಂ ಬಿಸುಟುದು ಇಲ್ಲ. ಪಡ್ಕೊಳ್ಳೋದು ಅಂದ್ರೆ ಜನ್ಮ ಪಡ್ಕೊಳ್ಳೋದು, ಬಿಸುಡೋದು ಅಂದ್ರೆ ಮರಣ ಹೊಂದೋದು ಅಂತ ಅರ್ಥ. ಇನ್ನೇನಿಲ್ಲ. ಎಷ್ಟು ಜನ್ಮಗಳನ್ನ ಎತ್ತಿದ್ವಿ, ಎಷ್ಟು ಭವಾವಳಿಗಳನ್ನ ಪಡೆದ್ವಿ ಅಂತ ಅಂದ್ಬಿಟ್ಟು ಇದನ್ನ ಮಾತಾಡ್ತಾ ಇರೋದು. ಏನಿತು ಒಡಲಂ ತಾಳದುದಿಲ್ಲ, ಏನಿತು ಒಡಲಂ ಬಿಸುಟುದಿಲ್ಲ, ವಿಷಯಾನಳನಿಂದ, ವಿಷಯಾನಳ ಕಾಮ ಅನ್ನುವಂಥ ಬೆಂಕಿಯಿಂದ ಎನಿತೆನಿತು ಮರುಗಿದುದು. ಅಪ್ಪ, ಈ ವಿಷಯ ಅನ್ನುವಂಥ, ಈ ಕಾಮ ಅನ್ನುವಂಥ ಬೆಂಕಿಯಿಂದ ಎಷ್ಟೆಷ್ಟಪ್ಪ ಮರುಗಿದುದು. ಅರ್ಥ? ಮರುಗಿದುದಿಲ್ಲ, ಮರುಗಿದುದು ಇಲ್ಲ. ಈ ವಿಷಯದ ಹಿಂದೆ ನೋಡಿ, ವಿಷಯ ಕಾಮ ಅನ್ನುವಂಥ ಈ ಬೆಂಕಿಯಿಂದ ಎಷ್ಟು ಸಾರಿ ನಾವು ನೊಂದಿಲ್ಲ, ಎಷ್ಟು ಸಾರಿ ಬೆಂದಿಲ್ಲ ಅಂತ ಹೇಳ್ತಾ ಇರೋದು. ವಿಷಯಾನಳ, ವಿಷಯ ಅಂತಂದ್ರೆ, ವಿಷಯ ಅಂತಾರೆ ಕಾಮ ಅನ್ನುವಂಥ ಅರ್ಥ ಇದೆ. ವಿಷಯ ಅನಳ ಅಂತಂದ್ರೆ ಬೆಂಕಿ ಅಂತ. ಕಾಮ ಅನ್ನುವಂಥ ಈ ಬೆಂಕಿಯಿಂದ ಎನಿತೆನಿತಂ ಮರುಗಿದುದು. ಎಷ್ಟು ಸಾರಿ ನಾವು ಮರುಗಿದ್ದೀವಿ, ವ್ಯಥೆ ಪಟ್ಟಿದ್ದೀವಿ ಈ ವಿಷಯದಿಂದಾಗಿ, ಅಂದ್ರೆ ಈ ಕಾಮದಿಂದಾಗಿ, ಅದು ಲೆಕ್ಕಕ್ಕೆ ಇಲ್ಲ. ಅನಂತ ಸಂಸಾರ ಗಹನದೊಳ್ ಜೀವಂಗಳ್. ಅನಂತ, ಕೊನೆ ಇರದ ಈ ಸಂಸಾರ ಅನ್ನುವಂತಹ ಕಾಡಿನಲ್ಲಿ ಈ ಜೀವಿಗಳು, ಈ ಸಂಸಾರ ಅನ್ನುವಂಥ ಕಾಡಿನಲ್ಲಿ ಈ ಜೀವಿಗಳು ಎಷ್ಟು ಕೊನೆ ಇಲ್ಲದಂತೆ ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ಮಾತಾಡ್ತಾರೆ. ಅನಂತ ಸಂಸಾರ ಗಹನದೊಳ್ ಜೀವಂಗಳ್.
ಎನಿತು ಒಡಲಂ ತಾಳ್ದುವುದಿಲ್ಲ, ಎನಿತು ಒಡಲಂ ಬಿಸುಟುವುದಿಲ್ಲ, ವಿಷಯ ಅನಳನಿಂದ ಎನಿತೆನಿತ ಮರುಗುವುದಿಲ್ಲ. ಅನಂತ ಸಂಸಾರ ಗಹನದೊಳ್, ಕೊನೆಯಿಲ್ಲದ ಈ ಸಂಸಾರದಲ್ಲಿ, ಗೊತ್ತಾಯ್ತಾ, ಈ ಸಂಸಾರದ ಕಾಡಿನಲ್ಲಿ ಅಂತ, ಸಂಸಾರದ ಅರಣ್ಯದಲ್ಲಿ, ಏನು ಅನಂತ ಕೊನೆಯಿಲ್ಲದ ಈ ಸಂಸಾರದ ಈ ಕಾಡಿನಲ್ಲಿ ಎಷ್ಟು ಮರುಗಿದ್ದೀವಿ, ಎಷ್ಟೆಷ್ಟು ಸರಿ ಈ ತರ ಸಿಕ್ಕಾಕೊಂಡಿದ್ದೀವಿ ಜೀವಗಳು ಅಂತನ್ಬಿಟ್ಟು, ಜೀವಂಗಳು ಅಂತನ್ಬಿಟ್ಟು ಮಾತಾಡ್ತಾ ಇರೋದು. ಏನಿತು ಒಡಲಂ ತಾಳ್ದುವುದಿಲ್ಲ, ಎಷ್ಟೋ ಏನೋ ದೇಹವನ್ನ ಸೇರಿದ್ದೀವಿ, ಎಷ್ಟೋ ಜೀವವನ್ನು ತಾಳ್ದಿದ್ದೀವಿ. ಏನಿತು ಒಡಲಂ ಬಿಸುಟುದಿಲ್ಲ, ಎಷ್ಟೋ ದೇಹಗಳನ್ನು ಬಿಟ್ಟು ಹೋಗಿದ್ದೀವಿ. ಅಂದ್ರೆ ಎಷ್ಟೋ ಸಾರಿ ಜನ್ಮ ಪಡ್ಕೊಂಡಿದ್ದೀವಿ, ಎಷ್ಟೋ ಸಾರಿ ಪ್ರಾಣವನ್ನ ಬಿಟ್ಟು ಹೋಗಿದ್ದೀವಿ ಅಂತ ಹೇಳ್ತಾ ಇರೋದು. ಬಿಸುಟುದಿಲ್ಲ. ಆ ಎಲ್ಲ ವಿಷಯ ಅನಳನಿಂದ ಎನಿತೆನಿತ ಮರುಗಿದುವುದಿಲ್ಲ. ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಕಾಮ ಅನ್ನುವಂತಹ ಬಿಸಿಯಿಂದ, ಆ ಬೆಂಕಿಯಿಂದ ಎನಿತ ಮರುಗಿದುವುದಿಲ್ಲ. ಎಷ್ಟೋ ಸಾರಿ ವ್ಯಥೆ ಪಟ್ಟಿದ್ದಿಲ್ವಾ? ಅನಂತ ಸಂಸಾರ ಗಹನದೊಳ್ ಜೀವಂಗಳ್, ಕೊನೆ ಇರದ ಈ ಸಂಸಾರ ಅನ್ನುವಂಥ ಈ ಕಾಡಿನಲ್ಲಿ ಈ ಜೀವಿಗಳು ಯಾವ ರೀತಿಯಲ್ಲಿ ಮರುಗಿದ್ದಾರೆ ಅಲ್ವಾ, ಎಷ್ಟೊಂದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡ ನೋಡಿ, ಇವನೇ ಮಾತಾಡ್ತಾ ಇದ್ದಾನೆ, ಆದಿನಾಥನೇ. ಜನನಿ ಜನಕ ಸಹೋದರ ವನಿತಾ ಸುತ ಪೌತ್ರ ಮಿತ್ರ ಸಂಬಂಧಂ ಅದೆಂತೂ ಎನಿತೆನಿತು ಭವದೊಳಾಯ್ತು. ಭವದೊಳ ಆಯ್ತು ಇಲ್ಲ, ಎನಿತೆನಿತಂ ನೆನೆವುದು, ಎನಿತನ್ ಅವಧರಿಸುವುದು. ಚೆನ್ನಾಗಿದೆ ನೋಡಿ. ಜನನಿ ಜನಕ ಸಹೋದರ ವನಿತಾ ಸುತ ಪೌತ್ರ ಮಿತ್ರ ಸಂಬಂಧಂ ಅದೆಂತು ಎನಿತೆನಿತು ಭವದೊಳಾಯ್ತು. ಜನನಿಯಾಗಿ, ಜನಕನಾಗಿ, ಸಹೋದರನಾಗಿ, ಹೆಂಡತಿಯಾಗಿ, ಮಗಳಾಗಿ, ಮಗನಾಗಿ, ಮೊಮ್ಮಗನಾಗಿ, ಮಿತ್ರನಾಗಿ, ಈ ಎಲ್ಲ ಸಂಬಂಧಗಳಲ್ಲೂ ಎಷ್ಟೆಷ್ಟು ಎನಿತೆನಿತು ಭವದೊಳಾಯ್ತು. ಎಷ್ಟೆಷ್ಟೋ ಜನ್ಮದಲ್ಲಾಯ್ತು. ಏನಾಯ್ತಾಯ್ತು, ಆಯ್ತಿಲ್ಲ, ಆಗಿಲ್ವಾ? ಎಷ್ಟೆಷ್ಟೋ ಜನ್ಮದಲ್ಲಿ ಈ ರೀತಿಯ ಸಂಬಂಧಗಳನ್ನೆಲ್ಲ ನಾವು ಕಂಡ್ಕೊಂಡ್ಬಂದ್ವಲ್ವಾ? ಎನಿತಂ ನೋಡಿ, ಎನಿತಂ ನೆನೆಯುವುದು. ಎಷ್ಟು ಅಂತ ನೆನೆಯೋದು. ತಂದೆ ಜನ್ಮವನ್ನ ನೆನೆಯೋದ, ತಾಯಿ ಜನ್ಮವನ್ನ ನೆನೆಯೋದ, ಸಹೋದರನ ಜನ್ಮವನ್ನ ನೆನೆಯೋದ, ಹೆಂಡತಿಯ ಜನ್ಮವನ್ನ ನೆನೆಯೋದ, ಮಗನ ಜನ್ಮವನ್ನ ನೆನೆಯೋದ, ಮೊಮ್ಮಗನ ಜನ್ಮವನ್ನ ನೆನೆಯೋದ. ಎನಿತಂ ನೆನೆಯುವುದು, ಎನಿತನ್ ಅವಧರಿಸುವುದು. ಎಷ್ಟನ್ನ ನೆನಪಲ್ಲಿಟ್ಕೊಳ್ಳೋದು, ಎಷ್ಟನ್ನ ಗಮನಿಸೋದಪ್ಪ ಈ ಜನ್ಮದಲ್ಲಿ ಅಂತನ್ಬಿಟ್ಟು ಮಾತಾಡ್ತಾ ಇದ್ದಾನೆ ಆದಿನಾಥ. ಜನನಿ ಜನಕ ಸಹೋದರ ವನಿತಾ ಸುತ ಪೌತ್ರ ಮಿತ್ರ ಸಂಬಂಧಂ ಅದೆಂತೂ ಎನಿತೆನಿತುಂ ಭವದೊಳಾಯ್ತು. ಅವುಗಳೆಲ್ಲವೂ ಅದು ಎಷ್ಟೆಷ್ಟೋ ಜನ್ಮದಲ್ಲಿ ಆಯ್ತು. ಈ ಎಲ್ಲ ಸಂಬಂಧಗಳು ಕೂಡ ಎಷ್ಟೆಷ್ಟೋ ಜನ್ಮದಲ್ಲಿ ಆಗಿ ಬಂದಿದೆ, ಅದನ್ನು ದಾಟಿ ಬಂದಿದ್ದೀವಿ. ಭವದೊಳಾಯ್ತು. ಎನಿತೆನಿತಂ ನೆನೆಯುವುದು. ಎಷ್ಟು ಅಂತ ನೆನೆಯೋದು, ಎಷ್ಟೆಷ್ಟು ಅಂತ ನೆನೆಯೋದು. ಎನಿತಂ ಅವಧರಿಸುವುದು, ಎಷ್ಟನ್ನ ಗಮನಿಸೋದಪ್ಪ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದಕ್ಕೆ ನೋಡ. ತನುಗೆ ಪೊರೆ ತುಡುಗೆ ನವಲೇಪನಮೇ ಮಲಂ ಗೀತಂ ಅಳ್ಕೆ ನೃತ್ಯಂ ಬಗೆಯಲ್ಕೆ ಎನಗೆ ದಲ್ ಉನ್ಮತ್ತಕ ವಿಳಸನಂ ಇಂತೋ ಇನಿತರೊಳಂ ಒಂದರೊಳು ಪುರುಳುಂಟೆ. ಸತ್ವ ಇದೆಯನ್ರೇ ಇಷ್ಟರಲ್ಲಾದ್ರೂ ಅಂತ ಅನ್ಬಿಟ್ಟು ಎಷ್ಟು ಸೊಗಸಾಗಿ ಅದನ್ನ ಹೇಳ್ತಾನೆ, ತಿರಸ್ಕರಿಸ್ತಾ ಇದ್ದಾನೆ ನೋಡಿ. ತನುಗೆ ಪೊರೆ ತುಡುಗೆ, ತನುಗೆ ಅಂದ್ರೆ ಈ ದೇಹಕ್ಕೆ ಪೊರೆ ಹೊರೆ, ಏನೋ ತುಡುಗೆ, ಈ ಬಟ್ಟೆ ಅನ್ನೋದೆಲ್ಲ ಇದೆಯಲ್ರಿ, ಈ ದೇಹಕ್ಕೆ ಅದೊಂದು ಹೊರೆ ಇದ್ದಾಗೆ ರೀ, ಅದೊಂದು ಬಂಧನ ರೀ, ಅದು ಬಿಡಬೇಕು ಅಂತ ಅವನಿಗೆ ಅನ್ನಿಸ್ತಾ ಇದೆ ಈಗ ನೋಡಿ. ತನುಗೆ ಪೊರೆ ತುಡುಗೆ ನವಲೇಪನಮೇ ಮಲಂ, ನಾವು ಸಿಂಪಡಿಸಿಕೊಳ್ಳುವ, ಸ್ಪ್ರೇ ಮಾಡಿಕೊಳ್ಳುವ ಏನೋ ನವಲೇಪನವೇ ಮಲಂ ಕೊಳಕು. ಗೊತ್ತಾಯ್ತಾ? ನಾವು ಮೈಗೆ ಚೆನ್ನಾಗಿ ಕಾಣ್ಲಿ ಅಂತ ಅಥವಾ ಘಮಿಸಲಿ ಅಂತ ನಾವೇನೇನೋ ಸಿಂಪಡಿಸ್ಕೊತೀವಲ್ಲ, ನವಲೇಪನವೇ ಮಲಂ ಅಂತ. ಇಲ್ಲಿ ಹೊಸ ಅನ್ನುವಂಥ ಅರ್ಥನಾರು ಇಟ್ಕೋಬಹುದು ನವ ಅನ್ನೋದಕ್ಕೆ, ಅಥವಾ 9 ರೀತಿಯ ಲೇಪನ ಅಂತನಾರು ಇಟ್ಕೋಬಹುದು. ಹೌದು,
ಇಲ್ಲಿ ಹೊಸ ಅನ್ನುವುದಕ್ಕಿಂತಲೂ ಕೂಡ ನವ ಅನ್ನುವಂಥ 9. ಯಾಕಂದ್ರೆ ನಾವು ಇದು ಮೈಗೆ ಹಚ್ಕೊಳ್ಳೋದ ಹಂಗಿರುತ್ತೆ. ಆ ಮೇಕಪ್ ಮಾಡ್ಕೊಳ್ಬೇಕಾದ್ರೆ, ಸೌಂದರ್ಯವನ್ನು ಮಾಡ್ಕೊಳ್ಬೇಕಾದ್ರೆ ಒಂದ್ರ ಮೇಲೊಂದ ತುಟಿಗೆ ಬಣ್ಣವನ್ನ ಹಚ್ಕೊಳ್ಳೋದ್ರಿಂದ ಹಿಡಿದು ಇದೇನು ಹುಬ್ಬಿಗೆ ಮತ್ತೆ ಕಾಡಿಗೆ ಏನು ಹಚ್ಕೋತೀವಲ್ಲ ಅದರಿಂದ ಹಿಡಿದು ಮುಖಕ್ಕೆ ಅದೇನೋ ಹಚ್ಕೋತೀವಲ್ಲ ಅದನ್ನೆಲ್ಲ ಸೇರ್ಕೊಂಡು ನವಲೇಪನಮೇ ಮಲಂ ಅಂತ ಇದ್ದಾನೆ ಅಂತ ನಾವು ಅಂದ್ಕೊಳ್ಬಹುದು ಅಂತ. ಮಲಂ ಅಂದ್ರೆ ಕೊಳಕು, ಅದು ತನುಗೆ ಪೊರೆ, ತುಡುಗೆ, ಈ ದೇಹಕ್ಕೆ ಹೊರೆ ಈ ಬಟ್ಟೆ. ನವಲೇಪನಮೇ ಮಲಂ. ಗೀತಂ, ಗೀತ ಅನ್ನೋದಿಲ್ಲ, ಈ ಸಂಗೀತ ಅನ್ನೋದಿದೆಯಲ್ಲ, ಇದು ಗೀತಂ ಅಳ್ಕೆ ಅಂದ್ರೆ ಗೋಳಾಟ, ರೋದನೆ ಅಂತ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಗೀತಂ ಅಳ್ಕೆ. ಇನ್ನು ಈ ನೃತ್ಯ ಅನ್ನೋದೇನು? ಬಗೆಯಲ್ಕೆ. ಈ ನೃತ್ಯ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ ಎನಗೆ ದಲ್ ಉನ್ಮತ್ತಕ ವಿಳಸನಂ. ಯೋಚನೆ ಮಾಡಿ ನೋಡಿದ್ರೆ ಈ ನೃತ್ಯ ಅಂತಂದ್ರೆ ಹುಚ್ಚರ ಆಟ ಅನ್ನಿಸ್ತಾ ಇದೆ ನನಗೆ ಅಂತೇಳಿ ಮಾತಾಡ್ತಾ ಇರೋದು. ಉನ್ಮತ್ತಕ ವಿಳಸನಂ, ಹುಚ್ಚರ ಆಟ ಅನ್ನಿಸ್ತಾ ಇದೆ ಈ ನೃತ್ಯ. ತನಗೆ ಪೊರೆ ಆಗ್ತಾ ಇದೆ ಈ ತುಡುಗೆ. ನವಲೇಪನ ಮಲ ಅನ್ನಿಸ್ತಾ ಇದೆ. ಗೀತ ಅಳ್ಕೆ, ರೋದನ ಅನ್ನಿಸ್ತಾ ಇದೆ. ನೃತ್ಯಂ ಬಗೆಯಲ್ಕೆ ಎನಗೆ ದಲ್ ಉನ್ಮತ್ತಕ ವಿಳಸನಂ, ಹುಚ್ಚರ ಆಟ ಅನ್ನಿಸ್ತಾ ಇದೆ ಈ ನೃತ್ಯ. ಇಂತು ಇನಿತರುಳ್, ಇಂತು ಈ ರೀತಿಯಾಗಿರೋ ಇವು ಇನಿತರುಳು, ಇದಿಷ್ಟರಲ್ಲೂ ಈ ತುಡುಗೆಯಲ್ಲಾಗಿರ್ಲಿ, ನವಲೇಪನದಲ್ಲಾಗಿರ್ಲಿ, ಗೀತದಲ್ಲಾಗಿರ್ಲಿ, ಈ ನೃತ್ಯದಲ್ಲಾಗಿರ್ಲಿ, ಇದರಲ್ಲಿ ಒಂದರೊಳ್ ಇಷ್ಟರಲ್ಲಾದ್ರೂ ಕೂಡ ಏನಾದ್ರೂ ಪುರುಳುಂಟೆ, ಏನಾದ್ರೂ ಸತ್ವ ಇದೆಯನ್ರಿ? ಏನೂ ಇಲ್ಲ, ಸತ್ವ ಇಲ್ಲ. ಅದಕ್ಕೆ ನನ್ಗೀಗ ಅನ್ನಿಸ್ತಾ ಇರೋದು ತುಡುಗೆ ಹೊರೆ ಅನ್ನಿಸ್ತಾ ಇದೆ, ನವಲೇಪನ ಮಲ ಅನ್ನಿಸ್ತಾ ಇದೆ, ಗೊತ್ತಾಯ್ತಾ? ಗೀತ ಗೋಳಾಟ ಅನ್ನಿಸ್ತಾ ಇದೆ, ನೃತ್ಯ ಹುಚ್ಚರ ಆಟ ಅನ್ನಿಸ್ತಾ ಇದೆಯಪ್ಪ. ಅದಕ್ಕೆ ನನಗೆ ಇದರಲ್ಲಿ ಪುರುಳಿಲ್ಲ ಅಂತ ಅನ್ಸಿದೆ ಅಂತ ಅಂದ್ಬಿಟ್ಟು ಆದಿನಾಥ ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಆದಿನಾಥನ ವೈರಾಗ್ಯ ಪರವಾದಂತ ಮಾತುಗಳನ್ನ ಕುರಿತು ಈಗ ಮಾತಾಡ್ತಾ ಇರೋದು ಅದು ಸ್ವಯಂ ಆದಿನಾಥನೇ. ಅವನೇ ಹೇಳ್ತಾ ಇದ್ದಾನೆ, ತ್ರಿದಶ ಸ್ತ್ರೀ ಜನದೊಳಂ ಅಮೃತದೊಳಂ ಅಣಂ ಮಳ್ಗದೆ ಉರಿವ ಮದನಾಗ್ನಿಯ ಕೊರ್ಬು ಉದರಾಗ್ನಿಯ ಪೆರ್ಚು ಏಂ ಮಳ್ಗಿದ ಪುದೆ ಲಲನೆಯರೊಳ್ ಅಶನದೊಳ್ ಮಾನವರ ಅಂತ ಅದ್ಭುತವಾಗಿ ಮಾತಾಡ್ತಾ ಇದ್ದಾನೆ. ಅಪ್ಪ, ದೇವಲೋಕದ ಸ್ತ್ರೀಯರನ್ನೇ ಕೂಡಿದ್ದೇನೆ. ಇದ್ರ ಅರ್ಥ ಆದೇನೆ, ಭಾವಾರ್ಥ ಆದೇನೆ. ತ್ರಿದಶ ಸ್ತ್ರೀ ಜನದೊಳಂ ಅಂತಂದ್ರೆ ದೇವಲೋಕದ ಸ್ತ್ರೀಯರ ಜೊತೆ ಕೂಡಿದ್ದಾಗಲೂ, ಅಮೃತದೊಳಂ ಅಮೃತವನ್ನೇ ಪಾನ ಮಾಡಿದ್ದಾಗ್ಲಿಯೂ, ಅಣಂ ಅಂದ್ರೆ ಸ್ವಲ್ಪವೂ, ಮಳ್ಗದೆ ಕಡಿಮೆಯಾಗದೆ, ಉರಿವ ಮದನಾಗ್ನಿ ಅಂದ್ರೆ ಪ್ರಣಯಾಗ್ನಿ, ಪ್ರಣಯಾಗ್ನಿಯ ಕೊರ್ಬು ಎಷ್ಟು ಚೆನ್ನಾಗಿದೆ. ಈ ಕೊಬ್ಬು ಅಂತೀವಲ್ಲ ಅದೇನೆ ಕೊರ್ಬು. ಉದರಾಗ್ನಿಯ ಪೆರ್ಚು, ಹೆಚ್ಚುತ್ತಿರುವ ಈ ಉದರಾಗ್ನಿಯ ಪೆರ್ಚು, ಉದರಾಗ್ನಿಯ ಪೆರ್ಚು ಏನು ಮಳ್ಗಿದ ಪುದೆ ಕಡಿಮೆ ಆಗ್ತದಾ? ಹೇಗೆ ಲಲನೆಯರೊಳ್ ಮಾನವರ ಹೆಣ್ಣು ಮಕ್ಕಳು, ಸಾಮಾನ್ಯವಾದಂಥ ಮಾನವರ ಸ್ತ್ರೀಯರಿಂದ ಅದು ಕಡಿಮೆ ಆಗುತ್ತದೆಯೇ? ಅಥವಾ ಮಾನವರು ಭೋಜಿಸುವ ಅಥವಾ ಭುಂಜಿಸುವ ಭೋಜನ ಮಾಡುವಂತಹ ಊಟದಿಂದ ಇದು ತೃಪ್ತಿಯಾಗುತ್ತಾ? ದೇವತಾ ಸ್ತ್ರೀಯರನ್ನೇ ಕೂಡಿದ್ದೇನೆ, ಅಮೃತವನ್ನೇ ಪಾನ ಮಾಡಿದ್ದೇನೆ. ಇಂತಹ ವೈಭವವನ್ನ ಅನುಭವಿಸಿಯೇ ಮಳ್ಗದೆ ಉರಿವ, ತಗ್ಗದೆ ಕಡಿಮೆಯಾಗದೆ ಉರಿಯುವಂತ ಈ ಪ್ರಣಯಾಗ್ನಿ ಅಥವಾ ಮದನಾಗ್ನಿಯನ್ನ ಕೇವಲ ಮಾನವ ಸ್ತ್ರೀಯರನ್ನ ಕುಡಿದಾಗಲೋ ಅಥವಾ ಮಾನವರು ಹುಣ್ಣು ಅಥವಾ ಮಾನವರು ಊಟ ಮಾಡುವಂತ ಊಟದಿಂದ ಕಡಿಮೆ ಆಗತ್ತೆ ಅನ್ನೋದಿದೆಯಲ್ಲ, ಅದು ಎಂತ ಹೆಡ್ಡತನ ಅಂತ ಹೇಳಿ ಆದಿನಾಥನಿಗೆ ಅನ್ನಿಸ್ತಾ ಇರೋದು. ಎಂತ ಸೊಗಸಾದಂತಹ ವಿಚಾರವನ್ನ ತನ್ನೊಳಗೆ ಮಾಡ್ಕೋತಾ ಇದ್ದಾನೆ ನೋಡಿ. ತ್ರಿದಶ ಸ್ತ್ರೀ ಜನದೊಳಂ
ಅಮೃತದೊಳಂ ಅಮೃತದೊಳಂ ತ್ರಿದಶ ಸ್ತ್ರೀ ಜನದೊಳಂ ಅಂದ್ರೆ ತ್ರಿದಶ ಸ್ತ್ರೀ ಅಂದ್ರೆ ದೇವಲೋಕದ ಸ್ತ್ರೀಯರನ್ನು ಕೂಡಿದಾಗಿಯೂ ಅವರ ಜೊತೆ ಇದ್ದಾಗಿಯೂ, ಆಮೇಲೆ ಅಮೃತದೊಳಂ ಅಮೃತವನ್ನ ಪಾನ ಮಾಡಿದ್ದಾಗಿಯೂ, ಅಣಂ ಸ್ವಲ್ಪವೂ ಮಳ್ಗದೆ ಮಳ್ಗದ್ರೆ ಕಡಿಮೆಯಾಗದೆ, ಉರಿವ ಮದನಾಗ್ನಿ ಹೆಚ್ಚುತ್ತಿರುವ ಅಂತ ಉರಿತಾ ಇರುವಂತ ಹೆಚ್ಚುತ್ತಿರುವ ಮದನಾಗ್ನಿಯ ಕೊರ್ಬು, ಬೇಕು ಅನುಭವಿಸ್ಬೇಕು ಅನ್ನುವಂತಹ ಈ ಕೊಬ್ಬು ಇದೆಯಲ್ಲ, ದಾಹ ಇದೆಯಲ್ಲ, ಅದು ಗೊತ್ತಾಯ್ತಾ ನೋಡಿ. ಉದರಾಗ್ನಿಯ ಪೆರ್ಚು, ಉದರಾಗ್ನಿ ಹೊಟ್ಟೆಯ ಬೆಂಕಿ ಅಂತ ಹೇಳ್ತಾ ಇರೋದು. ಹೊಟ್ಟೆ ಬೇಕು ಅನ್ನುವಂತಹ ಪೆರ್ಚು ಹೆಚ್ಚುತ್ತಿರುವಂತಹ ಈ ಉದರಾಗ್ನಿ ಅಂತ, ಹೆಚ್ಚುತ್ತಿರುವಂತಹ ಈ ಮದನಾಗ್ನಿಯನ್ನ ಕಡಿಮೆ ಮಾಡುತ್ತಾ, ಯಾವುದು ಮಳ್ಗಿದ ಪುದೆ ಕಡಿಮೆ ಮಾಡುತ್ತದೆಯೇ, ಯಾವುದು ಲಲನೆಯರೊಳ್, ಈ ಲಲನೆಯರಲ್ಲಿ, ಯಾವ ಲಲನೆಯರಲ್ಲಿ, ಮಾನವರ ಲಲನೆಯರಲ್ಲಿ, ಅದ್ರ ಜೊತೆಗೆ ಅಶನದೊಳ್, ಯಾವ ಅಶನ, ಮಾನವರ ಅಶನದೊಳ್, ಮಾನವರು ಊಟ ಮಾಡುವ ಸಾಮಾನ್ಯವಾದಂತಹ ಊಟ, ಮಾನವ ಸ್ತ್ರೀಯರ ಜೊತೆ ಇರುವಂತ ಕೂಟ, ಇವುಗಳಿಂದ ಈ ಮದನಾಗ್ನಿ ಆಗಲಿ ಅಥವಾ ಉದರಾಗ್ನಿ ಆಗಲಿ, ಹೆಚ್ಚುತ್ತಿರುವಂತ ಈ ಉದರಾಗ್ನಿ ಆಗಲಿ ಕಡಿಮೆ ಆಗುತ್ತಾ? ಹೊಟ್ಟೆಯ ಹಸಿವು, ದೇಹದ ಹಸಿವು, ಪ್ರಣಯದ ಹಸಿವು ಆಗ್ಲಿ ಅಥವಾ ಹೊಟ್ಟೆ ಹಸಿವು ಆಗ್ಲಿ ಕಡಿಮೆ ಆಗತ್ತೆ ಅನ್ರಿ. ಯಾಕೆ ಅಂತಂದ್ರೆ ನಾನು ತ್ರಿದಶ ಸ್ತ್ರೀ ಜನದೊಳಂ, ದೇವತಾ ಸ್ತ್ರೀ ರಮಣೀಯರಲ್ಲೇ ನಾನು ಕೂಡಿದ್ದೇನೆ, ಗೊತ್ತಾಯ್ತಾ? ಆಮೇಲೆ ಅಮೃತವನ್ನೇ ಪಾನ ಮಾಡಿದ್ದೇನೆ, ಆಗಿದ್ದಾಗಿಯೂ ಕೂಡ ಅಣಂ ಒಂದು ಚೂರು ಕೂಡ ಮಳ್ಗದೆ ಉರಿಯುವ ಮದನಾಗ್ನಿಯ ಕೊರ್ಬು, ಕಡಿಮೆಯಾಗದೆ ಉರಿಯುವಂತಹ ಹೆಚ್ಚುವಂತಹ ಈ ಉದರಾಗ್ನಿಯ ಪೆರ್ಚ್ ಏಂ ಮಳ್ಗಿದ ಪೊದೆ, ಮದನಾಗ್ನಿಯ ಮತ್ತು ಮದನಾಗ್ನಿಯ ಕೊರ್ಬು ಮತ್ತು ಉದರಾಗ್ನಿಯ ಪೆರ್ಚು, ಈ ಎರಡೂ ಬೆಂಕಿಗಳೇ, ಒಂದು ಪ್ರಣಯಾಗ್ನಿ, ಇನ್ನೊಂದು ಉದರಾಗ್ನಿ. ಇವೆರಡೂ ಕೂಡ ತಗ್ಗಿಸ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ, ಕಡಿಮೆ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಇವುಗಳನ್ನ ಬಳಸ್ಕೊಳ್ಳೋದ್ರಿಂದ, ಇವುಗಳನ್ನ ಅನುಭವಿಸೋದ್ರಿಂದ ಕಡಿಮೆ ಆಗತ್ತೆ ಅನ್ನುವಂಥ ಮುಟ್ಟಾಳ್ತನ ಯಾಕೆ ಅಂತೇಳಿ ಆದಿನಾಥನಿಗೆ ಅನ್ನಿಸ್ತಾ ಇರೋದು. ಯಾಕೆ ಅಂತಂದ್ರೆ ನಾನು ಸ್ವರ್ಗಲೋಕದ ದೇವತಾ ಸ್ತ್ರೀಯರ ಜೊತೆನೆ ಕೂಡಿದ್ದೀನಿ, ಅಮೃತವನ್ನೇ ಪಾನ ಮಾಡಿದ್ದೀನಿ, ಆಗಿದ್ದಾಗಿನೂ ಕೂಡ ನನ್ನ ಹಸಿವು ದಾಹ ಅನ್ನುವಂಥದ್ದು ಒಂದು ಚೂರು ಕಡಿಮೆ ಆಗಿಲ್ಲ. ಮಳ್ಗದೆ ಉರಿಯುವ ಮದನಾಗ್ನಿಯ ಕೊರಬು, ಉದರಾಗ್ನಿಯ ಪೆರ್ಚು, ಹೆಚ್ಚುತ್ತಿರುವಂತ ಈ ಉದರಾಗ್ನಿ ಏನು ಮಳ್ಗಿದ ಪೊದೆ ಕಡಿಮೆ ಆಗುತ್ತದೆಯೇ? ಈ ಸಹಜವಾದಂಥ ಮಾನವ ಸ್ತ್ರೀಯರ ಜೊತೆ ಕೂಡೋದು, ಮಾನವರು ಊಟ ಮಾಡುವಂಥ ಊಟವನ್ನು ಮಾಡೋದು ಅಂತ ಹೇಳಿ ಉದ್ಗಾರವನ್ನು ತೆಗೆದು ಅವನು ಆಸನ್ನ ಭವ್ಯನಾಗುವುದಕ್ಕೆ ಸಿದ್ಧನಾಗಿದ್ದಾನೆ, ಮೋಕ್ಷಗಾಮಿಯಾಗಿದ್ದಾನೆ ಆದಿನಾಥ. ಮುಂದಕ್ಕೆ ನೋಡೋಣ. ಎನಿತಾನು ಅಂಬುನಿಧಿಗಳನ್ ಅನೇಕ ನಾಕಂಗಳಲ್ಲಿ ಕುಡಿದುಂ ಪೊಯ್ತಿಲ್ಲ ಎನಗೆ ನರಭೋಗಂ ಎಂಬ ಈ ಪನಿಪುಲ್ಲಂ ನಕ್ಕೆ ತೃಷ್ಣೆ ಪೇಳ್ ಪೋದಪುದೆ ಹೇಳ್ತಾ ಇದ್ದಾನೆ. ಅಪ್ಪ ಎಂತೆಂತಹ ಎನಿತಾನು ಅಂಬು ನಿಧಿಗಳನ್ ಅನೇಕ ನಾಕಂಗಳಲ್ಲಿ ಕುಡಿದುಂ, ಸ್ವರ್ಗದಲ್ಲೇ ನಾನು ಏನೇನೋ ಸುಖವನ್ನ ಅನುಭವಿಸಿದ್ದೀನಿ, ಗೊತ್ತಾಯ್ತಾ? ಇನ್ನ ಮಾನವ ಲೋಕದಲ್ಲಿ ಯಾವುದೋ ಒಂದು ಅಲ್ಲೇ ಸ್ವರ್ಗಲೋಕದಲ್ಲೇ ಬೇಕಾದಂತ ಸಕಲ ಸುಖಗಳನ್ನು ಅನುಭವಿಸಿದ್ದೀನಿ, ಆಗ್ಲೇ ನನ್ನ ಬಾಯಾರಿಕೆ ದಾಹ ತೀರ್ಲಿಲ್ಲ, ನನ್ನ ಭೋಗಾಸಕ್ತಿ ತೀರ್ಲಿಲ್ಲ. ಇನ್ನು ಕೇವಲ ಮನುಷ್ಯ ಅನ್ನುವಂತಹ ಮನುಷ್ಯರಿಂದ ಈ ಮನುಷ್ಯ ಭೋಗ ಅನ್ನುವಂಥದ್ದನ್ನ ಸ್ವೀಕಾರ ಮಾಡಿ ಈ ವ್ಯಾಮೋಹ ನನಗೆ ಹೋಗುತ್ತದೆಯೇ ಅನ್ನುವಂಥದ್ದನ್ನ ಇಲ್ಲಿ ಮಾತಾಡ್ತಾ ಇರೋದು. ಎನಿತಾನು ಅಂಬು ನಿಧಿಗಳನ್ ಅನೇಕ ನಾಕಂಗಳಲ್ಲಿ ಕುಡಿದುಂ ಪೋಯ್ತಿಲ್ಲ, ಎಷ್ಟೆಷ್ಟೋ ಕಡಲಿನ ನೀರುಗಳನ್ನ ಕುಡಿದು, ಎಷ್ಟೆಷ್ಟೋ ನಾಕಂಗಳಲ್ಲಿರುವಂತ ಸ್ವರ್ಗದಲ್ಲಿರುವಂತ ಎಷ್ಟೋ ಸುಖಭೋಗಗಳನ್ನು ಅನುಭವಿಸಿಯು ಅಂತ ಅರ್ಥ ಇಲ್ಲಿ.
ಸಮುದ್ರದ ನೀರನ್ನು ಕುಡಿದ್ಬಿಟ್ಟ ಅನ್ನುವಂಥ ಅರ್ಥ ಅಲ್ಲ. ಸಮುದ್ರದ ಹಾಗೆ ಇರುವಂತಹ ಕಷ್ಟ ಆ ಸುಖವನ್ನು ಅನುಭವಿಸಿಯೂ ತೀರಿಲ್ಲ. ಗೊತ್ತಾಯ್ತಾ? ಎನಿತಾನು ಅಂಬು ನಿಧಿಗಳನ್ನ ಅನೇಕ ನಾಕಂಗಳಲ್ಲಿ, ನಾಕ ಅಂದ್ರೆ ಸ್ವರ್ಗ, ಎನಿತು ಎಷ್ಟೋ ಅಂಬು ನಿಧಿ ಸಮುದ್ರಗಳು ಅನೇಕ ನಾಕಂಗಳಲ್ಲಿ ಎಷ್ಟೋ ಸುಖ ಸಮುದ್ರಗಳನ್ನ ಆ ಸ್ವರ್ಗದಲ್ಲಿ ಕುಡಿದು ಅನುಭವಿಸಿಯೂ ಹೋಯ್ತಿಲ್ಲ, ಹೋಗಿಲ್ಲ ನನಗೆ ನರಭೋಗಂ ಎಂಬ ಈ ನರಭೋಗ ಅಂತ, ಮನುಷ್ಯ ಭೋಗ ಅನ್ನುವಂಥದ್ದು, ಮಾನವ ಭೋಗ ಅನ್ನುವಂಥದ್ದು ಎಂಬ ಈ ಪನಿಪುಲ್ಲಂ ನಕ್ಕೆ ತೃಷ್ಣೆ ಪೇಳ್ಪೋದಪುದೆ. ಈ ಪನಿಪುಲ್ಲಂ ಅಂತಂದ್ರೆ ಈ ಗರಿಕೆ ಮೇಲಿರುವಂತಹ ಹನಿ ಅಂತ. ಪನಿಪುಲ್ಲಂ ಆ ಗರಿಕೆ ಮೇಲಿರುವಂತ ಒಂದು ಹನಿಯನ್ನ ನೆಕ್ಕಿದ್ರೆ ತೃಷ್ಣೆ, ಗೊತ್ತಾಯ್ತಾ? ಬೇಡಿಕೆ ಅನ್ನುವಂಥದ್ದು, ಆ ತೃಷ್ಣೆ ಹೋಗುತ್ತಾ, ದಾವು ಅನ್ನುವಂಥದ್ದು ಹೋಗುತ್ತಾ, ಬೇಕು ಅನ್ನುವಂಥ ದಾವು ಅನ್ನೋ ಹೋಗುತ್ತಾ ಅಂತ ಹೇಳ್ತಾ ಇರೋದು. ಆ ದಾಹ ಹೋಗುತ್ತಾ, ತೃಷ್ಣೆ ಪೇಳ್ಪೋದಪುದೆ. ಸ್ವರ್ಗಗಳಲ್ಲಿ ಸಿಕ್ಕುವ ಆ ಭೋಗದ ಸಾಗರಗಳನ್ನೇ ಕುಡಿದರು ಅಂತ ಅರ್ಥ. ಇದ್ರ ಅರ್ಥ ಎನುತಾನುಂ ಅಂಬುನಿಧಿಗಳನ್ನು, ಅಂಬುನಿಧಿಗಳು ಅಂದ್ರೆ ಸಾಗರ ಅನ್ನುವಂತ ಅರ್ಥ ಇದೆ. ಅಂದ್ರೆ ಸಾಗರದ ಹಾಗೆ ಸಿಗುವ ಆ ಸುಖಭೋಗಗಳನ್ನ ಸ್ವರ್ಗದಲ್ಲೆಲ್ಲ ಅನುಭವಿಸಿಯೂ ಅನೇಕ ನಾಕಂಗಳಲ್ಲಿ ಅಂತ ಹೇಳ್ತಾ ಇರೋದು. ಒಂದ್ ಸ್ವರ್ಗ ಅಲ್ಲ, ಅಲ್ಲಿ ಅನೇಕ ಸ್ವರ್ಗಗಳಲ್ಲಿ ಆ ಸುಖಭೋಗಗಳನ್ನ, ಅದು ಕೂಡ ಎನಿತಾನು ಎಷ್ಟೆಷ್ಟೋ ಆ ಸುಖದ ಸಾಗರದಲ್ಲಿ ಮುಳುಗೆದ್ದರು, ಕುಡಿದು ಪೋಯ್ತಿಲ್ಲ ಎನಗೆ. ಸ್ವರ್ಗದಲ್ಲಿ ಸಿಕ್ಕುವ ಸುಖದ ಸಾಗರದಲ್ಲಿ ಮುಳುಗಿ ಎದ್ದರೂ ಹೋಗಿಲ್ಲ ನನಗೆ, ಗೊತ್ತಾಯ್ತಾ? ಕುಡಿದು ಪೋಯ್ತಿಲ್ಲ. ಏನು? ತೃಷ್ಣೆ ಅಂದ್ರೆ ಬೇಡಿಕೆ, ದಾಹ ಅನ್ನುವಂಥದ್ದು ಹೋಗಿಲ್ಲ ನನಗೆ, ಸುಖ ಅನುಭವಿಸ್ಬೇಕು ಅನ್ನುವಂಥದ್ದು. ಇನ್ನು ಕೇವಲ ನರಭೋಗಂ ಎಂಬ ಈ ಮನುಷ್ಯರ ಈ ವೈಭೋಗ ಅನ್ನುವಂಥದ್ದು, ಭೋಗ ಅನ್ನುವಂಥದ್ದು, ಸುಖಾಪೇಕ್ಷೆ ಅನ್ನುವಂಥದ್ದು ಎಂಬ ಈ ಮನುಷ್ಯರು ಅನುಭವಿಸುವಂತಹ ಈ ಸುಖ ಎಷ್ಟರ ಮಟ್ಟಕ್ಕಿದೆ ಅಂತಂದ್ರೆ ಪನಿಪುಲ್ಲಂ ಇದೇನೋ ಗರಿಕೆ ಮೇಲಿರುವಂತ ಒಂದು ಹನಿಯ ಹಾಗೆ ಈ ಮನುಷ್ಯ ಲೋಕದಲ್ಲಿರುವಂತಹ ಸುಖ. ಇಲ್ಲಿ ನರಭೋಗಂ ಎಂಬ ಈ ಪನಿಪುಲ್ಲಂ ನೆಕ್ಕಿದರೆ ತೃಷ್ಣೆ ಪೇಳ್ಪೋದಪದೆ, ಈ ದಾಹ ಅನ್ನುವಂಥದ್ದು ಹೋಗುತ್ತದೆಯೇ ಅಂತ ಹೇಳಿ ಎಂದು ಸಂಸಾರ ಶರೀರ ಭೋಗ ವಿರಕ್ತಾಂತರಂಗನು ಮುಕ್ತಿ ಕಾಂತಾನು ರಕ್ತ ಚಿತ್ತನು ಆಗಿರ್ಪನ್ ಆದಿನಾಥ. ಹಂಗಂತ ಹೇಳಿ ಎಂದು ಸಂಸಾರ ಅನ್ನುವಂಥದ್ದು, ಶರೀರ ಭೋಗ, ಈ ದೇಹದಿಂದ ಸಂಸಾರ, ಈ ಶರೀರ, ಈ ಭೋಗ, ಇವುಗಳಿಂದ ವೈರಾಗ್ಯವನ್ನು ತನ್ನ ಅಂತರಂಗದಲ್ಲಿ ತಂದುಕೊಂಡು ನಿರಾಸಕ್ತಿಯನ್ನ ತನ್ನ ಅಂತರಂಗದಲ್ಲಿ ತಂದುಕೊಂಡು ಮುಕ್ತಿ ಕಾಂತಾನುರಕ್ತ, ಮುಕ್ತಿಯನ್ನ ಆಸೆ ಪಡ್ತಾ ಇದ್ದಾನೆ, ಮುಕ್ತಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ, ಮುಕ್ತಿಯನ್ನು ಬಯಸ್ತಾ ಇದ್ದಾನೆ. ಮುಕ್ತಿ ಕಾಂತ ಅನುರಕ್ತ, ಅದ್ರ ಬಗ್ಗೆ ಪ್ರೀತಿಯನ್ನ ಬೆಳೆಸ್ಕೊತಾ ಇದ್ದಾನೆ. ಮುಕ್ತಿಯ ಬಗ್ಗೆ, ಆ ಮುಕ್ತಿಯ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಂತಹ ಮನಸ್ಸುಳ್ಳವನಾಗಿ ಕುಳಿತಿದ್ದಾನೆ. ಆಗಿರ್ಪನ್ ಅಂತ, ಚಿತ್ತನು ಆಗಿರ್ಪನ್ ಎಂದು ಸಂಸಾರ ಶರೀರ ಭೋಗ ವಿರಕ್ತ ಅಂತರಂಗನು ಮುಕ್ತಿ ಕಾಂತಾನುರಕ್ತ ಚಿಂತನು ಆಗಿರ್ಪನ್. ಚಿತ್ತನುಂ ಅಂತ, ಚಿತ್ತನು ಮನಸ್ಸಿನವನು ಆಗಿ ಕೂತಿದ್ದಾನೆ ಅಂತ. ಯಾಕೆ ಅವನಿಗೆ ಅನ್ನಿಸ್ತು ಅಂತಂದ್ರೆ, ಅಪ ಎನಿತಾನು ಅಂಬುನಿಧಿಗಳನ್ ಅನೇಕ ನಾಕಂಗಳಲ್ಲಿ ಕುಡಿದು ಪೋಯ್ತಿಲ್ಲ, ಸ್ವರ್ಗದಲ್ಲೇ ಸಿಗುವಂತಹ ಸುಖದ ಸಾಗರವನ್ನೇ ನಾನು ಕುಡಿದಿದ್ರು ಕೂಡ ನನಗೆ ಬೇಕು ಅನ್ನುವಂಥ ಈ ಮೋಹ ಹೋಗ್ಲಿಲ್ಲ. ಹೌದಾಯ್ತಾ? ನಾಕಂಗಳಲ್ಲಿ ಕುಡಿದು ಪೋಯ್ತಿಲ್ಲ ಎನಗೆ ನರಭೋಗಂ ಎಂಬ ಈ ಪನಿಪುಲ್ಲಂ ನೆಕ್ಕೆ. ನರಭೋಗ ಅಂತ ಮನುಷ್ಯ ಮಾತ್ರದವರಿಂದ ಸೃಷ್ಟಿಯಾಗುವಂತಹ ಈ ವೈಭೋಗ, ಈ ಸಂತೋಷ, ಇವುಗಳಿಂದ ಹೋಗುತ್ತಾ ಇಲ್ಲ. ಯಾಕೆ ಅಂದ್ರೆ ಅದು ಪನಿಪುಲ್ಲಂ. ನರಭೋಗ ಅನ್ನುವಂಥದ್ದು ಪನಿಪುಲ್ಲಿನ ಸಮಾನ ಅಂತ ಹೇಳ್ತಾರೆ.
ಅದನ್ನ ನೆಕ್ಕಿದ್ರೆ ತೃಷ್ಣೆ ಅಂದ್ರೆ ನಮಗೆ ಬೇಕಾಗಿರೋದು ಬಾಯಾರಿಕೆ ಹೋಗ್ಬೇಕು ಅಂದ್ರೆ ಘಟಘಟ ಅಂತ ಕುಡಿಬೇಕು. ಇವನು ಸಮುದ್ರದಲ್ಲಿ ಇರುವಂತ ಸುಖಭೋಗಗಳನ್ನ ಸಾಗರದ ನೀರಂಗೆ ಕುಡ್ದವನೇನು ಆ ಯಥೇಚ್ಛವಾಗಿ ಅನುಭವಿಸಿದ್ದಾನೆ. ಅವಾಗ್ಲೇ ಅವನ್ನ ತೃಷ್ಣೆ ಕಡಿಮೆ ಆಗಿಲ್ಲ. ಇನ್ನ ಜುಜುಬಿ ಪನಿಪುಲ್ಲಂ ನಕ್ಕೆ ತೃಷ್ಣೆ ಪೇಳ್ ಪೋದ ಪೋದೆ ಅಂತ ಹೇಳ್ತಾ ಇರೋದು. ಹಂಗಂತ ಅಂದುಕೊಂಡು ಎಂದು ಸಂಸಾರ ಶರೀರ ಭೋಗ ವಿರಾಕ್ತಾಂತ ರಂಗನುಂ ಮುಕ್ತಿಕಾಂತಾನು ರಕ್ತ ಚಿತ್ತನುಂ ಆಗಿರ್ಪನ್, ಆ ರೀತಿಯ ಮನಸ್ಸುಳ್ಳವನಾಗಿ ಇದ್ದ ಆದಿನಾಥ. ಅವನಿಗೆ ವೈರಾಗ್ಯ ಅನ್ನುವಂಥದ್ದು ಬಂದುಬಿಡ್ತು. ಈಗ ಸುಖಭೋಗಗಳಿಂದ ನಾನು ಬಿಟ್ಟು ನಾನು ತಪಸ್ಸಿನ ಕಡೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ನೀಲಾಂಜನೆಯ ನೃತ್ಯ ಅನ್ನುವಂಥ ಈ ಪದ್ಯ ಭಾಗ ಮುಕ್ತಾಯ ಆಗುತ್ತೆ. ಈ ಪದ್ಯ ಭಾಗದಿಂದ ನಾವು ಕಲ್ತ್ಕೊಳ್ಬೇಕಾಗಿರುವಂತಹ ಸಂದೇಶ ಏನು, ವಿಷಯ ಏನು ಅಂತಂದ್ರೆ, ಸಹಜವಾಗಿ ನಾವು ಯಾವಾಗ್ಲೂ ಕೂಡ ನಮ್ಮ ಸ್ವಂತ ಹಿತಾಸಕ್ತಿಯನ್ನೇ ಗಮನಿಸ್ತಾ ಇರ್ತೀವಿ. ನಮ್ಮ ಲೌಕಿಕವಾದಂಥ ಜೀವನವನ್ನು ಯೋಚನೆ ಮಾಡ್ತಿರ್ತೀವಿ. ಆದರೆ ಅಲೌಕಿಕವಾದ ಇನ್ನೊಂದು ಜೀವನವೊಂದು ಕಡೆ ನಾವು ಗಮನ ಹರಿಸಿದಾಗ ಹೆಚ್ಚು ಸುಖಿಗಳಾಗಿರಬಹುದು ಅನ್ನುವಂಥ ಆಧ್ಯಾತ್ಮಿಕ ಸೌಂದರ್ಯವನ್ನ ಇದ್ರ ಮೂಲಕ ಹೇಳಕ್ ಹೊರಟಿದ್ದಾರೆ. ಆ ಥರದ್ರ ಕಡೆನೂ ನಾವು ಗಮನ ಹರಿಸಿದಾಗ ಇಡೀ ಸಮಾಜದ ಆರೋಗ್ಯವನ್ನ ನಾವು ಅತ್ಯಂತ ಹೆಚ್ಚು ಆರೋಗ್ಯಕರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಸುಖ ಭೋಗಗಳ ಕಡೆ ಮನಸ್ಸು ಮಾಡಿದ್ದಾಗ ಮನುಷ್ಯ ಸ್ವಾರ್ಥಿ ಆಗ್ತಾನೆ, ನಿಸ್ವಾರ್ಥಿ ಆಗಿರಲ್ಲ. ನಿಸ್ವಾರ್ಥಿ ಆಗಬೇಕು ಅಂತಂದಾಗ ಸುಖಭೋಗಗಳ ಬಗ್ಗೆ ವಿರಕ್ತಿ ಉಂಟಾಗಬೇಕು. ವಿರಕ್ತಿ ಉಂಟಾದಾಗ ಮಾತ್ರ ಇತರ ಜನರ ಬಗ್ಗೆ ಆಸಕ್ತಿ ಮೂಡುತ್ತೆ, ಒಲವು ಮೂಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದು. ಈ ಎಲ್ಲ ವಿಷಯಗಳು ಕೂಡ ನಿಮ್ಮ ಅಂತರಂಗಕ್ಕೆ ಇಳಿದಿದ್ದೆ ಆದರೆ ನಿಮ್ಮ ಬದುಕು ಅತ್ಯಂತ ಸುಂದರವಾಗಿರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇಲ್ಲಿಗೆ ಈ ಭಾಗ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.